ಹಲ್ಲೆಲೂಯಾ. ಅದಕ್ಕೆ ದೇವರ ಮಹಿಮೆಗಾಗಿ ಹಾಗೆ ಇಲ್ಲ. ದೇವರ ಮಹಿಮೆಗಾಗಿ ನಾವೇನಾಗಿರಬೇಕು, ಸರಿಯಾದಂಥ ರೀತಿಯಿಂದ ದೇವರ ಮಂದಿರದಲ್ಲಿ ಒಳ್ಳೆ ರೀತಿಯಿಂದ ನಾವು ಕಾಲ ಕಡಿಯುವಂಥದ್ದು ಆಗಿರಬೇಕು. ಸೊ ಹಾಗಾದರೆ ಈ ಸಂದರ್ಭದಲ್ಲಿ ಪ್ರಿಯರೇ, ದೇವರ ಆತ್ಮನ ಮುಟ್ಟಿಗೆ ಮಾತಾಡುವ ಹಾಗೆ ಸರಿಯಾಗಿರುವಂಥ ರೀತಿಯಿಂದ ನಾವು ಈ ಸಂದರ್ಭ ವಚನದ ಕಡೆಗೆ ನಮಗೆ ಗಮನ ಬರಲಿ. ಯಾಕಂದರೆ ನಾವು ನೋಡ್ತೇವೆ, ವಾಕ್ಯವೇ ದೇವರಾಗಿದ್ದಾನೆ, ದೇವರೇ ವಾಕ್ಯವಾಗಿದ್ದಾನೆ. ನಾವೆಷ್ಟೊಂದು ರೀತಿಯಿಂದ ಒಳ್ಳೆ ವಾಕ್ಯದ ಕಡೆಗೆ ನಾವಿರ್ತೇವೆ, ಅಷ್ಟು ನಮ್ಮ ಜೀವಿತಕ್ಕೆ ದೇವರು ಬಿಡುಗಡೆ ಕೊಡ್ತಾರೆ. ಇದು ಸ್ವಲ್ಪ ಹೆಚ್ಚು ಮಾಡೋದು ಕಮ್ಮಿ ಮಾಡು. ಪ್ರೈಸ್ ದ ಲಾರ್ಡ್, ಆಮೆನ್. ಓಕೆ, ಹಲ್ಲೆಲೂಯಾ. ಹಾಗಾದರೆ ಈ ಸಂದರ್ಭದಲ್ಲಿ ದೇವರ ಒಂದು ಸನ್ನಿಧಾನದಲ್ಲಿ ನಾವೆಲ್ಲಿವರೆಗೂ ದೇವರ ಶಕ್ತಿ ನಾವು ನೋಡಿದ್ದೇವೆ. ಎಷ್ಟು ಜನ ನೋಡಿದ್ದೀರಿ ದೇವರ ಶಕ್ತಿ ಆರಾಧನೆಯಲ್ಲಿ? ನಮ್ದಿಲ್ಲ, ದೇವರ ಶಕ್ತಿ. ಹಲ್ಲೆಲೂಯಾ. ಪವಿತ್ರ ಆತ್ಮ ಎಲ್ಲೆಲ್ಲಿ ಸಂಚಾರ ಮಾಡಿದರು ಅಲ್ಲಿ ನಾವು ನೋಡಿದ್ದೇವೆ. ಏನು ನೋಡಿದ್ದೇವೆ? ರೋಗಗಳು ಬಿಡುಗಡೆ ನೋಡಿದ್ದೇವೆ, ಮಾಟ ಮಂತ್ರ ಬಿಡುಗಡೆ ನೋಡಿದ್ದೇವೆ, ದುರಾತ್ಮಗಳು ಬಿಡುಗಡೆ ನೋಡಿದ್ದೇವೆ. ಇವೆಲ್ಲ ಬಿಡುಗಡೆ ಆಗಿರುವಂಥದ್ದು ನಾವು ನೋಡ್ತೇವೆ. ನಮ್ಮ ಶಕ್ತಿ ಅಲ್ಲ, ಇದು ಯಾವ ಶಕ್ತಿ ಆಗಿದೆ? ದೇವರ ಶಕ್ತಿ ಆಗಿದೆ. ಇವತ್ತಿನ ದಿವಸ ನಾವು ಇಷ್ಟೊಂದು ರೀತಿಯಿಂದ ನಾವು ನೋಡಿದಾಗ ಅದರ ಒಳಗೆ ನಾವು ಏನಾಗಿ ದೇವರಿಗೆ ಸಂಬಂಧಪಡ್ತಾ ಇದ್ದೇವೆ. ಇವತ್ತಿನ ದಿವಸ ಪ್ರಿಯರೇ, ದೇವರ ಆತ್ಮ ಇವತ್ತಿನ ದಿವಸ ನಮಗೆ ಹೇಳುವಂಥ ಒಂದು ವಿಷಯ ನಮಗೆ ಗುರುತಾಗಲಿ. ಇಲ್ಲಿವರೆಗೆ ನಾವೆಲ್ಲರೂ ಕಣ್ಣಾರ ನಾವು ನೋಡಿದಂಥದ್ದು ಏನಾಗಿತ್ತು ಗುರುತಾ? ಅನೇಕ ಕಡೆಗೆ ಮಾಟ ಮಂತ್ರ ಬಿಡುವಂಥದ್ದು, ರೋಗಗಳು ಬಿಟ್ಟು ಹೋಗುವಂಥದ್ದು, ಅನೇಕ ದುರಾತ್ಮಗಳು ಚೀರಾಡುವಂಥದ್ದು ನಾವು ನೋಡಿದ್ದೇವೆ. ಆದರೆ ಅದರ ಒಳಗಡೆ ಇವತ್ತಿನ ದಿವಸ ಆತನು ಹೇಗೆ ನಮಗೆ ಮುಟ್ಟಿದ, ಆತನು ಹೇಗೆ ನಮಗೆ ಮಾತಾಡ್ತಾನೆ ಮತ್ತು ಆತನಲ್ಲಿರುವಂಥ ಶಕ್ತಿ ಏನಾಗಿದೆ, ಇವತ್ತಿನ ದಿವಸ ಸತ್ಯವೇದ ಏನು ಹೇಳ್ತದೆ, ಸ್ವಲ್ಪ ನಾವು ಈ ಸಂದರ್ಭದಲ್ಲಿ ಗಮನ ಕೊಡೋಣ. ಅರ್ಥ, ಪವಿತ್ರ ಆತ್ಮ ಹೇಗೆ ಇದ್ದಾರೆ, ಪವಿತ್ರ ಆತ್ಮ ಹೇಗೆ ಬಿಡುಗಡೆ ಕೊಡ್ತಾರೆ, ಪವಿತ್ರ ಆತ್ಮ ಹೇಗೆ ಸಂಚಾರ ಮಾಡ್ತಾರೆ, ಅದರ ವಿಷಯದಲ್ಲಿ ಸತ್ಯವೇದ ನಮಗೇನು ಹೇಳುವಂಥದ್ದಾಗಿದೆ. ನಾವು ಈ ಸಂದರ್ಭದಲ್ಲಿ ಚೆನ್ನಾಗಿ ದೇವರ ಸಂದಲ್ಲಿ ಗಮನ ಕೊಡೋಣ. ಅಪೊಸ್ತಲರ ಕೃತ್ಯಗಳು, ದೇವರಾತ್ಮ ನಮಗೆ ಮಾತಾಡುವ ರೀತಿಯನ್ನು ಗಮನಿಸೋಣ. 8ನೇ ಅಧ್ಯಾಯ 14ನೇ ವಚನದಿಂದ 17ನೇ ವಚನ ತನಕ ನಾವು ಈ ಸಂದರ್ಭದಲ್ಲಿ ಗಮನಿಸೋಣ. ಮೈಕ್. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 14ನೇ ವಚನದಿಂದ 17ನೇ ವಚನ ತನಕ ಗಮನಿಸೋಣ. ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹನ್ನರನ್ನು ಅವರ ಬಳಿಗೆ ಕಳುಹಿಸಿದರು. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕೆಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಆಮೆನ್, ಹಲ್ಲೆಲೂಯಾ. ಜೋರಾಗಿ ಹೇಳೋಣ, ಹಲ್ಲೆಲೂಯಾ. ಪ್ರಿಯ ಕರ್ತನ ದೈವದಾಸರ ದೇವರ ಒಂದು ಸಂದರ್ಭದಲ್ಲಿ ಚೆನ್ನಾಗಿ ನಮಗೆ ಗುರುತಾಗಲಿ. ಪವಿತ್ರಾತ್ಮ ಹೇಗೆ ಇರ್ತಾರೆ, ಪವಿತ್ರಾತ್ಮ ಹೇಗೆ ನಮಗೆ ನಡೆಸ್ತಾರೆ, ಪವಿತ್ರಾತ್ಮ ಇರುವಾಗ ಏನು ಅದ್ಭುತ ಇರುವಂಥದ್ದಾಗಿದೆ. ಇಲ್ಲಿ ನಾವು ಓದಲ್ಪಟ್ಟಂಥ ಮಾತಿನಲ್ಲಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ ಅದರಲ್ಲಿ 14ನೇ ವಚನದಿಂದ ನಾವು ನೋಡ್ತೇವೆ 17ನೇ ವಚನದವರೆಗೆ ಓದಲ್ಪಟ್ಟಂಥ ರೀತಿಯಿಂದಿರುವಾಗ ಪ್ರತ್ಯೇಕವಾಗಿರುವ ರೀತಿಯಿಂದಲೇ ನಡೆದಿರುವಂಥ ಒಂದು ನಾವು ನೋಡ್ತೇವೆ, ಸಂಗತಿ ನಾವು ನೋಡ್ತೇವೆ. ಅದು ಎಂಥ ಒಂದು ರೀತಿಯಿಂದಿರುವಂಥದ್ದಾಗಿದೆ ಅಥವಾ ಯಾವ ರೀತಿಯಿಂದಿರುವಂಥದ್ದಾಗಿದೆ ಪ್ರಿಯರೇ? ನಾವು ನೋಡ್ತೇವೆ ಸಮಾರ್ಯದಲ್ಲಿ ಮತ್ತು ಯೆರೂಸಲೇಮಿನಲ್ಲಿ ಅನೇಕ ಕಡೆಗೆ ನಾವು ನೋಡ್ತೇವೆ ಒಂದು ದೇವರ ಒಂದು ವಾಕ್ಯವನ್ನು ಸಾರುತ್ತಾ ಇರುವಾಗ ಕೆಲವರು ಏನಾಗಿದ್ದರು ಗುರುತಾ? ಯೇಸು ಸ್ವಾಮಿಗೆ ನಂಬಿರುವಂಥವ್ರು ಆಗಿದ್ದರು. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿಗೆ ನಂಬಿರುವಂಥವ್ರು ಆಗಿದ್ದರು. ಅದರ ಜೊತೆ ನಾವು ನೋಡ್ತೇವೆ ಅವರು ದೀಕ್ಷಾ ಸ್ನಾನ ಕೂಡ ಹೊಂದಿರುವಂಥವ್ರು ಆಗಿದ್ದರು. ವಾಕ್ಯದಲ್ಲಿ ಹಾಗೆ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿಗೆ ನಂಬಿರುವಂಥವರು ಮತ್ತು ನಾವು ನೋಡ್ತೇವೆ ಅದರ ಜೊತೆ ದೀಕ್ಷಾ ಸ್ನಾನ ಹೊಂದಿರುವಂಥವರು ಆಗಿದ್ದರು. ಆದರೆ ಇಂಥ ಒಂದು ರೀತಿಯಿಂದ ಯೇಸು ಸ್ವಾಮಿಗೆ ನಂಬಿ ಅವರು ದೀಕ್ಷಾ ಸ್ನಾನ ಹೊಂದಿದಂಥವ್ರು ಆಗಿದ್ದಾಗ ಅವರಿಗೆ ಏನಿದ್ದಿಲ್ಲ ಗೊತ್ತಾ? ಪವಿತ್ರ ಆತ್ಮನ ವರ ಇದ್ದಿಲ್ಲ. ಹಲ್ಲೆಲೂಯಾ. ಪವಿತ್ರ ಆತ್ಮ ಹೇಗೆ, ಪವಿತ್ರ ಆತ್ಮ ಯಾರು, ಪವಿತ್ರ ಆತ್ಮನಿಂದ ಏನು ನಡೀತದೆ ಅವ್ರಿಗೇನಿದ್ದಿಲ್ಲ, ಅದರ ಒಂದು ಅರು ಅವರಿಗಿದ್ದಿಲ್ಲ. ಇಂಥ ಒಂದು ರೀತಿಯಿಂದ ಅರು ಇಲ್ಲದೆ ಇರುವಾಗ ನಾವು ನೋಡ್ತೇವೆ ಇಲ್ಲಿಗೆ ಯಾರು ಬರ್ತಾ ಇದ್ದಾರೆ ಗೊತ್ತಾ? ಪೇತ್ರ ಮತ್ತು ಯೋಹಾನರು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಪೇತ್ರ ಮತ್ತು ಯೋಹಾನರು ಪ್ರಿಯರೇ ಅಲ್ಲಿ ಬಂದು ನಾವು ನೋಡ್ತೇವೆ, ಎಲ್ಲರಿಗೆ ನೋಡ್ತಾರೆ ಯೇಸು ಸ್ವಾಮಿಗೆ ನಂಬಿದ್ದಾರೆ, ಎಲ್ಲರಿಗೆ ನೋಡ್ತಾರೆ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದಾರೆ. ಆದರೆ ಅವರಿಗೇನಿಲ್ಲ, ಪವಿತ್ರ ಆತ್ಮನ ವರ ಇಲ್ಲ.
ಈ ಪವಿತ್ರಾತ್ಮನ ಒಂದು ವರ ಅವರಿಗಿಲ್ಲದೆ ಇರುವಾಗ ನಾವು ನೋಡ್ತೇವೆ ದೇವರ ಸನ್ನಿಧಾನದಲ್ಲಿ ಇವರಿಗೆ ನಾವು ನೋಡ್ತೇವೆ ಪೇತ್ರ ಯೌವನರು ಕೇಳ್ತಾರೆ. ಏನು ಕೇಳ್ತಾರೆ ಗೊತ್ತಾ? ಹೌದಪ್ಪ, ನೀವು ಯೇಸು ಸ್ವಾಮಿಗೆ ನಂಬಿದ್ದೀರಾ? ಹೌದು, ನಾವು ನಂಬಿದ್ದೇವೆ. ಮತ್ತೆ ಕೇಳ್ತಾರೆ, ನೀವು ದೀಕ್ಷೆಯನ್ನು ತೆಗೆದುಕೊಂಡಿದ್ದೀರಾ? ಹೌದು, ನಾವು ತೆಗೆದುಕೊಂಡಿದ್ದೇವೆ. ಮತ್ತೆ ಕೇಳ್ತಾರೆ, ನೀವು ಪವಿತ್ರಾತ್ಮನ ವರ ಹೊಂದಿದ್ದೀರಾ? ಅವಾಗ ಹೇಳ್ತಾರೆ, ಪವಿತ್ರಾತ್ಮನ ವರ ಅಂದರೆ ಏನು? ನಮಗೆ ಖೂನನೇ ಇಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ನಂಬಿರುವಂಥದ್ದು ನೋಡ್ತೇವೆ, ದೀಕ್ಷೆಯನ್ನು ತೆಗೆದುಕೊಂಡಿರುವಂಥದ್ದು ನೋಡ್ತೇವೆ. ಆದರೆ ಅವರಿಗೆ ಏನಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ಗೊತ್ತಾ? ಪವಿತ್ರ ಆತ್ಮನ ವರ ಇಲ್ಲ. ಹಲ್ಲೆಲೂಯಾ. ಈ ಪವಿತ್ರ ಆತ್ಮನ ವರ ಇಲ್ಲದೆ ಇರುವಾಗ ನಾನು ನೋಡ್ತೇವೆ, ಪವಿತ್ರ ಆತ್ಮನ ವಿಷಯದಲ್ಲಿ ಪೇತ್ರ ಮತ್ತು ಯೌವನರು ಮಾತಾಡುವಾಗ ಅವ್ರು ಏನಾಗ್ತದೆ ಗೊತ್ತಾ? ಆಶ್ಚರ್ಯ ಪಡ್ತಾ ಇದ್ದಾನೆ. ಯೇಸು ಸ್ವಾಮಿ ವಿಷಯದಲ್ಲಿ ನಾವು ಕೇಳಿದ್ದೇವೆ, ಅದರ ಜೊತೆ ನಾವು ದೀಕ್ಷೆಯನ್ನು ತೆಗೆದುಕೊಂಡಿದ್ದೇವೆ. ಅದರ ಪವಿತ್ರಾತ್ಮ ಹೇಗೆ, ಪವಿತ್ರಾತ್ಮ ಹೇಗೆ ನಮಗೆ ಮಾತಾಡ್ತಾರೆ, ಪವಿತ್ರಾತ್ಮ ಹೇಗೆ ನಮಗೆ ಬಿಡುಗಡೆ ಕೊಡ್ತಾರೆ, ಪವಿತ್ರಾತ್ಮ ಹೇಗೆ ನಮ್ಮ ಮೇಲೆ ಸಂಚಾರ ಮಾಡ್ತಾರೆ, ಅದು ನಮಗೇನಿಲ್ಲ, ಗುರ್ತೇ ಇಲ್ಲ. ಹಲ್ಲೆಲೂಯಾ. ಇವತ್ತಿನ ಸುಂದರವಾಗಿರುವಂಥ ದಿವಸ ಪ್ರಿಯರೇ, ಇವತ್ತು ಅನೇಕರ ಜೀವಿತದಲ್ಲಿ ಕೂಡ ನಾವು ಇದೇ ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿಗೆ ನಂಬಿದ್ದಾರೆ, ಪವಿತ್ರಾತ್ಮನ ಶಕ್ತಿ ಹೊಂದಿಕೊಳ್ತಾ ಇಲ್ಲ. ದೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದಾನೆ, ಪವಿತ್ರಾತ್ಮನ ಶಕ್ತಿ ಹೊಂದಿಕೊಳ್ತಾ ಇಲ್ಲ. ನಿಮ್ಮ ಜೀವಿತದಲ್ಲಿ ಇವತ್ತಿನ ದಿವಸ ನೀವು ಗುರುತು ಮಾಡಿಕೊಳ್ಳ್ರಿ. ನೀವು ಯೇಸು ಸ್ವಾಮಿಗೆ ನಂಬಿದ ಮೇಲೆ ನಿಮ್ಮ ಜೀವಿತದಲ್ಲಿ ಗುರುತು ಮಾಡಿಕೊಳ್ಳ್ರಿ. ನೀವು ದೀಕ್ಷೆಯನ್ನು ತೆಗೆದುಕೊಂಡಿದ ಮೇಲೆ ಪವಿತ್ರ ಆತ್ಮನ ಶಕ್ತಿ ಹೊಂದುವಂಥವರಾಗ್ರಿ. ಚಪ್ಪಳೆ ಸಲ ದೇವರ ಮಹಿಮೆಗಾಗಿ. ಈ ಪವಿತ್ರ ಆತ್ಮನ ಶಕ್ತಿ ನೀವು ಹೊಂದಿಕೊಳ್ಳುವ ಹಾಗೆ ನೀವು ಎಲ್ಲಿರ್ತೀರಾ, ಅವಾಗ ನಿಮ್ಮ ಜೀವಿತಕ್ಕೆ ಏನು ನಡೀತದೆ ಗೊತ್ತಾ? ದೇವರ ಕಾರ್ಯ ನಡೀತದೆ. ಈ ಪವಿತ್ರ ಆತ್ಮನ ನೋಡ್ತೇವೆ ಹೇಗೆ ಇದ್ದಿದ್ದಾರೆ, ಯಾವ ರೀತಿಯಿಂದ ಇರುವಂತರಾಗಿದ್ದಾರೆ. ಯಾರು ಯೇಸು ಸ್ವಾಮಿಗೆ ನಂಬಿದ ಮೇಲೆ ಸರಿಯಾಗಿ, ಅದರ ಜೊತೆ ದೀಕ್ಷೆಯನ್ನು ತೆಗೆದುಕೊಂಡ ಮೇಲೆ ಸರಿಯಾಗಿ ದೇವರ ಸಂದಲ್ಲಿ ಪ್ರಾರ್ಥನೆ ರೀತಿಯಿಂದ ಕಾಲ ಕಳೆದು ದೇವರ ಸಂದಲ್ಲಿ ಹೆಚ್ಚಾಗಿ ನಾನು ನೋಡ್ತೇವೆ, ದೇವರಾತ್ಮನಿಂದ ನಾನು ತುಂಬಲ್ಪಡಬೇಕು, ನನಗೆ ದೇವರಾತ್ಮ ಮಾತಾಡಬೇಕು, ನನಗೆ ದೇವರಾತ್ಮ ಬಿಡುಗಡೆ ಕೊಡಬೇಕು, ನನಗೆ ದೇವರಾತ್ಮ ಸ್ವಸ್ಥತೆ ಮಾಡಬೇಕು ಎಂಬುದಾಗಿ ಯಾವಾಗ ನಾವು ಹೇಳುವ ಹಾಗೆ ನಾವು ಇರುತ್ತೇವೆ, ಅಲ್ಲಿ ಏನು ನಡೆಯುವಂಥದ್ದಾಗಿದೆ ಗೊತ್ತಾ? ಪವಿತ್ರ ಆತ್ಮನ ಕಾರ್ಯ ನಡೆಯುವಂಥದ್ದಾಗಿದೆ. ಹಲ್ಲೆಲೂಯಾ. ಆದರೆ ಇವತ್ತಿನ ದಿವಸ ಪ್ರಿಯರೇ, ಯೇಸು ಸ್ವಾಮಿ ನಂಬಿದ್ದಾರೆ, ಪವಿತ್ರ ಆತ್ಮ ಇಲ್ಲ. ದೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ, ಪವಿತ್ರ ಆತ್ಮ ಇಲ್ಲ. ಇವತ್ತಿನ ದಿವಸ ದೇವರ ಕಡೆಗೆ ನೀನಿದ್ದೀಯ, ಇವತ್ತು ನಿನ್ನಲ್ಲಿ ಕೂಡ ಒಂದು ಗುರುತು ಮಾಡಿಕೋ. ಇವತ್ತು ನೀನು ದೀಕ್ಷೆಯನ್ನು ಹೊಂದಿದೀಯಾ, ಒಳ್ಳೆಯದೇ. ಯೇಸು ಸ್ವಾಮಿಗೆ ನಂಬಿದೀಯಾ, ಒಳ್ಳೆಯದೇ. ಪವಿತ್ರ ಆತ್ಮನ ಅನುಭವ ನಿನಗಿದೆಯಾ? ಹಲ್ಲೆಲೂಯಾ. ದೇವರ ಒಂದು ಆತ್ಮನಿಂದ ತುಂಬಲ್ಪಡುವ ಹಾಗೆ ಇದ್ದೀಯಾ, ಅಥವಾ ದೇವರ ಒಂದು ವರಗಳಿಂದ ತುಂಬಲ್ಪಡುವ ವ್ಯಕ್ತಿ ನೀನು ಆಗಿದ್ದೀಯಾ? ಅದರಲ್ಲಿ ಹೇಳ್ತಾರೆ, ಪೇತ್ರ ಮತ್ತು ಯೌವನರು ಏನು ಹೇಳುವಂತರಾಗಿದ್ದಾರೆ ಗುರುತಾ? ನಾವು ನೋಡ್ತೇವೆ, ನಿಮಗೆ ಪವಿತ್ರ ಆತ್ಮ ಗುರುತಾ? ಅವ್ರು ಹೇಳ್ತಾರೆ, ನಮಗೆ ಯೇಸು ಸ್ವಾಮಿ ಗುರುತು, ಮತ್ತೆ ನಾವು ದೀಕ್ಷೆಯನ್ನು ತೆಗೆದುಕೊಂಡರೆ ನಮಗೆ ಅಷ್ಟೇ ಗುರುತು, ಅದರ ಪವಿತ್ರ ಆತ್ಮ ನಮಗೆ ಗುರುತಿಲ್ಲ. ಹಲ್ಲೆಲೂಯಾ. ಆದರೆ ಪವಿತ್ರ ಆತ್ಮನ ನೋಡ್ತೇವೆ, ಪೇತ್ರ ಯೌವನರು ಏನಾಗಿದ್ದಾರೆ ಗುರುತಾ? ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟವರಾಗಿದ್ದೀರು. ಚಪ್ಪಳ ಸಲ ದೇವರ ಮಹಿಮೆಗಾಗಿ. ದೇವರ ಶಕ್ತಿ ಅವರು ತುಂಬಲ್ಪಟ್ಟವರಾಗಿದ್ದರು, ದೇವರ ಆತ್ಮನಿಂದ ಅವರು ತುಂಬಲ್ಪಟ್ಟವರಾಗಿದ್ದರು. ದೇವರ ಶಕ್ತಿ, ದೇವರ ಆತ್ಮ ಅವರಲ್ಲಿ ತುಂಬಲ್ಪಟ್ಟವಂಥದ್ದಾಗಿರುವಾಗ ನಾನು ನೋಡ್ತೇವೆ, ಇವರು ಯೇಸು ಸ್ವಾಮಿಗೆ ನಂಬಿರುವಂಥವ್ರ ಮೇಲೆ ಮತ್ತು ದೀಕ್ಷೆಯನ್ನು ತೆಗೆದುಕೊಂಡಿದಂಥವ್ರ ಮೇಲೆ ಅಲ್ಲಿ ನೋಡ್ತೇವೆ, ಪೇತ್ರ ಮತ್ತು ಯೌವನರು ಯಾರ್ಯಾರ ಮೇಲೆ ಕೈ ಇಕ್ತಾ ಇದ್ದಿದ್ದರೋ ಅವ್ರ ಮೇಲೆ ಪವಿತ್ರ ಆತ್ಮ ಬರ್ತಾ ಇದ್ದ. ಹಲ್ಲೆಲೂಯಾ. ಚಪ್ಪಳದ ದೇವರ ಮಹಿಮೆಗಾಗಿ ಅವ್ರ ಮೇಲೆ ನಾವು ನೋಡ್ತೇವೆ, ಪವಿತ್ರ ಆತ್ಮ ಬರ್ತಾ ಇದ್ದ. ಹೇಗೆ ಬರ್ತಕ್ಕಂಥದ್ದಾಗಿದ್ದು ಗುರುತ? ಅವ್ರು ಯಾರ ಮೇಲೆ ಕೈ ಇಕ್ತಾ ಇದ್ದಿದ್ರು ಅವರಿಗಿರುವಂಥ ರೋಗ ಬಿಟ್ಟು ಹೋಗ್ತಾ ಇದ್ದಿದ್ದೀವು. ಅವ್ರು ಯಾರ ಮೇಲೆ ಕೈ ಇಕ್ತಾ ಇದ್ದಿದ್ರು ಅವರಿಗಿರುವಂಥ ಮಾಟ ಮಾತ್ರ ಬಿಟ್ಟು ಹೋಗುವಂಥವಾಗಿದ್ದೀವು. ಮತ್ತು ಅವ್ರು ಯಾರ ಮೇಲೆ ಕೈ ಇಕ್ಕುವಂಥವ್ರಾಗಿದ್ದಿದ್ರು ಅವ್ರು ಏನಾಗ್ತಾ ಇದ್ರು ಗೊತ್ತಾ? ಪವಿತ್ರ ಆತ್ಮನಿಂದ ತುಂಬಲ್ಪಡುವಂಥವ್ರು ಆಗಿದ್ದರು. ಹಲ್ಲೆಲೂಯಾ. ಅಂದರೆ ನಾವು ನೋಡ್ತೇವೆ ಪ್ರಿಯರೇ, ಪೇತ್ರ ಯೌವನರು ಮೊದಲು ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟವರಾಗಿದ್ದಾಗ ಮುಂದೆ ಅವರು ಯಾರ ಮೇಲೆ ಕೈ ಇಟ್ಟಿದ್ರು ಅವ್ರೇನಾಗಿದ್ದರು ಗೊತ್ತಾ? ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟವರಾಗಿದ್ದರು. ಇವತ್ತಿನ ದಿವಸ ಕರ್ತನಲ್ಲಿ ಪ್ರಿಯ ದೈವದಾಸರೇ, ಪವಿತ್ರ ಆತ್ಮ ನಮಗೆ ಬಹಳ ಮುಖ್ಯ. ಇದು ಕೃಪೆ ಕಾಲ ಆಗಿದೆ, ಇದು ಕಡೆ ಕಾಲ ಆಗಿದೆ. ಇದು ಪವಿತ್ರ ಆತ್ಮನ ನಡೆಸುವಿಕೆ, ದೇವರ ಆತ್ಮ ನಮ್ಮ ಮಧ್ಯದಲ್ಲಿ ನಡೆಸುವಿಕೆ, ಇದು ಒಂದು ಸಮಯವಾಗಿರುವಂಥದ್ದಾಗಿದೆ. ಇವತ್ತಿನ ದಿವಸ ಇದರ ಒಳಗಡೆ ಇವತ್ತು ನೀವು ಗುರುತು ಮಾಡಿಕೊಳ್ಳ್ರಿ, ಯಾವ ರೀತಿಯಿಂದ ನಡೆಯುವಂಥದ್ದಾಗಿದೆ ಗುರುತ? ಪೇತ್ರ ಮತ್ತು ಯೌವನರು ಯಾರ ಮೇಲೆ ಕೈ ಇಕ್ಕಿದ್ರು ಅವ್ರಿಗೇನಾಗ್ತಿದೆ ಗುರುತ? ದೇವರ ಶಕ್ತಿ ಅವರಿಗೆ ಮುಟ್ತಾ ಇತ್ತು, ಅವರಿಗೆ ದೇವರ ಆತ್ಮ ಬರ್ತಾ ಇತ್ತು. ಅವ್ರ ಮೇಲೆ ದೇವರ ಶಕ್ತಿ, ದೇವರ ಆತ್ಮ ಅವ್ರ ಮೇಲೆ ಬಂದಿದ ಮೇಲೆ ಅವ್ರು ಏನಾಗ್ತಿದ್ರು ಗುರುತ? ದೇವರ ಆತ್ಮನಿಂದ ತುಂಬಲ್ಪಡ್ತಾ ಇದ್ದಿದ್ರು. ಇವತ್ತಿನ ದಿವಸ ನೀನು ದೇವರ ಮಹಿಮೆಗಾಗಿ ಇದ್ದೀಯಾ?
ಇವತ್ತಿನ ದಿವಸ ಒಂದು ಗುರುತು ಮಾಡಿಕೋ, ಯೇಸು ಸ್ವಾಮಿಗೆ ನಂಬಿದ ಮೇಲೆ ನೀನು ಒಂದು ಗುರುತು ಮಾಡಿಕೋ, ಯೇಸು ಸ್ವಾಮಿಗೆ ನಂಬಿ ನೀನು ದೀಕ್ಷಿಸನನ್ನು ಹೊಂದಿದ ಮೇಲೆ ಪವಿತ್ರ ಆತ್ಮನಿಂದ ತುಂಬಲ್ಪಡುವ ವ್ಯಕ್ತಿ ಆಗು. ಹಲ್ಲೆಲೂಯಾ. ಒಂದು ದರ್ಶನ ನೋಡುವಂಥ ವ್ಯಕ್ತಿ ನೀನಾಗು. ಒಂದು ದೇವರ ವರಗಳಿಂದ ತುಂಬಲ್ಪಟ್ಟಂಥ ವ್ಯಕ್ತಿ ನೀನಾಗು. ಒಂದು ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂಥ ವ್ಯಕ್ತಿ ನೀನಾಗು. ಯೇಸು ಸ್ವಾಮಿಗೆ ನಂಬಿದ ಮೇಲೆ, ದೀಕ್ಷಿಸನನ್ನು ತೆಗೆದುಕೊಂಡಿದ ಮೇಲೆ ನೀನು ತಣ್ಣಗೆ ನೀನು ಕಾಣಬಾರ್ದು. ನೀನು ಹಲ್ಲೆಲೂಯಾ. ನಿನ್ನಲ್ಲಿ ಒಂದು ಬೆಂಕಿ ಉರಿತಾ ಇರಬೇಕು. ಹಲ್ಲೆಲೂಯಾ. ನಿನ್ನಲ್ಲಿ ಒಂದು ದೇವರ ಶಕ್ತಿ ಕಾಣ್ತಾ ಇರಬೇಕು. ನಿನ್ನಲ್ಲಿ ದೇವರ ಆತ್ಮ ನೋಡ್ತಾ ಇರಬೇಕು. ನಿನ್ನಲ್ಲಿ ದೇವರ ಆತ್ಮ ಅನೇಕರು ನೋಡುವಾಗ ಎಂಥವರಾಗಿರ್ಬೇಕು ಗುರುತಾ? ನಿನ್ನ ವಿಷಯದಲ್ಲಿ ಸಾಕ್ಷಿ ಹೇಳುವ ಹಾಗೆ ನೀನಿರಬೇಕು. ಹಲ್ಲೆಲೂಯಾ. ಇವತ್ತು ಹಾಗಾದರೆ ಒಂದು ಗುರುತು ಮಾಡು. ಇವತ್ತಿನ ದಿವಸ ದೇವರ ಆತ್ಮ ಹೇಳುವಂಥ ಒಂದು ಮಾತು ಯಾವ ರೀತಿ ಅಂದಿರುವಂಥದ್ದಾಗಿದೆ? ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಂಥ ಸಭೆಯಲ್ಲಿ ಆರಾಧನೆ ಮಾಡು. ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಂಥ ನಾನು ನೋಡ್ತೇವೆ ಸೇವೆಯಲ್ಲಿ ನೀನು ಆರಾಧನೆ ಮಾಡು. ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಂಥ ಒಳ್ಳೆ ಅಭಿಷಕ್ತರ ಜೊತೆ ದೇವರಿಗೆ ಮಹಿಮೆ ಆಗುವ ಹಾಗೆ ಹೆಜ್ಜೆ ಹಾಕುವ ವ್ಯಕ್ತಿ ನೀನಾಗು. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಭಾಳ ವಿಷಯದಲ್ಲಿ ಜ್ಞಾನ ಇದೆ, ಸಭೆ ವಿಷಯದಲ್ಲಿ ಒಳ್ಳೆಯದೆ, ಬೇಕಾಗಿರುವಂಥದ್ದು ನೋಡ್ತೇವೆ, ಸಹಾಯ ಇದೆ ಸಭೆ ವಿಷಯದಲ್ಲಿ, ಲೌಕಿಕ ರೀತಿಯಿಂದ ಒಳ್ಳೆಯದೆ. ಅದರ ಪವಿತ್ರ ಆತ್ಮನ ಶಕ್ತಿ ನಾವು ಅನೇಕ ಕಡೆಗೆ ನೋಡ್ತಾ ಇಲ್ಲ. ಇವತ್ತಿನ ದಿವಸ ನಿನ್ನ ಜೀವಿತದಲ್ಲಿ ಇವತ್ತು ಗುರುತು ಮಾಡು. ಏನು ಬರೆಯಲ್ಪಟ್ಟಿದೆ ಗುರುತ? ಪೇತ್ರ ಮತ್ತು ಯೋಹನರು ಹೇಳ್ತಾರೆ, ಅವರಿಗೆ ನಾವು ನೋಡ್ತೇವೆ ಪವಿತ್ರ ಆತ್ಮ ನಿಮಗೆ ಗುರುತ. ಅವ್ರು ಹೇಳ್ತಾರೆ, ನಾವು ಯೇಸು ಸ್ವಾಮಿಗೆ ನಂಬಿದ್ದೇವೆ, ಅದರ ದೀಕ್ಷಿಸನ್ನು ತೆಗೆದುಕೊಂಡಿದ್ದೇವೆ, ಪವಿತ್ರ ಆತ್ಮ ನಮಗೆ ಗುರುತೇ ಇಲ್ಲ ಎಂಬುದಾಗಿ ಹೇಳಿದಾಗ ಇವರು ಯಾರ್ಯಾರು ಯೇಸು ಸ್ವಾಮಿಗೆ ನಂಬಿದ್ರು ಮತ್ತು ಯಾರ್ಯಾರು ದೀಕ್ಷಿಸನ್ನು ತೆಗೆದುಕೊಂಡಿದ್ರು ಅವ್ರ ಮೇಲೆ ಕೈ ಇಕ್ಕಿದಾಗ ಯಾರು ಬರ್ತಾ ಇದ್ದಾರೆ ಗುರುತಾ? ದೇವರ ಆತ್ಮ ಅವ್ರ ಮೇಲೆ ಬರ್ತಾ ಇದೆ. ಹಲ್ಲೆಲೂಯಾ. ಪವಿತ್ರ ಆತ್ಮ ಅವ್ರ ಮೇಲೆ ಬರ್ತಾ ಇದೆ. ಪವಿತ್ರ ಆತ್ಮನ ಮೇಲೆ ಸಂಚಾರ ಮಾಡ್ತಾ ಇದೆ. ಪವಿತ್ರ ಆತ್ಮನ ಮೇಲೆ ಸಂಚಾರ ಹೇಗೆ ಮಾಡ್ತಾ ಇದೆ ಗುರುತಾ? ಒಬ್ಬರ ಮೇಲೆ ಒಂದು ಕೈ ಚಾಚುವಾಗ ಬೆಂಕಿ ಹರಡ್ತಾ ಇದೆ. ಚಪ್ಪಳಿಸಲ ದೇವರ ಮಹಿಮೆಗಾಗಿ ಶಕ್ತಿ ಹರಡ್ತಾ ಇದೆ, ಒಂದು ಬಲ ಹರಡ್ತಾ ಇದೆ, ಒಂದು ಬಿಡುಗಡೆ ಹರಡ್ತಾ ಇದೆ, ಒಂದು ಅಭಿಷೇಕ ಹರಡ್ತಾ ಇದೆ. ದೇವರ ಆತ್ಮ ದೊಡ್ಡದಾಗಿರುವಂಥ ರೀತಿಯಿಂದ ಅಲ್ಲೇನು ಮಾಡ್ತಾ ಇದ್ದಿದ್ದಾರೆ? ಸಂಚಾರ ಮಾಡ್ತಾ ಇದ್ದಿದ್ದಾರೆ. ಹಲ್ಲೆಲೂಯಾ. ಸಭೆಯಲ್ಲಿ ಇವತ್ತಿನ ದಿವಸ ನಾವು ನೋಡ್ತೇವೆ, ರೋಗಗಳು ಬಿಟ್ಟು ಹೋಗಬೇಕಾದ್ರೆ ಕಾರಣ ನಿಮ್ಗೆ ಹೇಳ್ತಾ ಇದ್ದಿದ್ದಾನೆ, ದೇವರ ಆತ್ಮ ಇದ್ದಾಗ ಮಾತ್ರ. ಮಾಟ ಮಂತ್ರಗಳು ಬಿಟ್ಟು ಹೋಗುವಂತ ನಾನು ಹೇಳ್ತಾ ಇದ್ದಾನೆ, ಪವಿತ್ರ ಆತ್ಮ ಇದ್ದಾಗ ಮಾತ್ರ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತಿನ ದಿವಸ ನೋಡ್ತೇವೆ ಈ ಒಂದು ರೀತಿಯಿಂದಿರುವಂಥ ಈ ಆಲಯ, ಇವತ್ತಿನ ದಿವಸ ನಾವು ಸಣ್ಣ ಒಂದು ಗುಂಪಾಗಿರ್ಬೋದು, ಅದರಲ್ಲಿ ಬೆಂಕಿ ಆವರಿಸ್ತಾ ಇದೆ. ಇಲ್ಲಿ ನೋಡ್ತೇವೆ ಶಕ್ತಿ ಆವರಿಸ್ತಾ ಇದೆ. ಇಲ್ಲಿ ನಾವು ನೋಡ್ತೇವೆ ಬಲ ಆವರಿಸ್ತಾ ಇದೆ. ಇಲ್ಲಿ ನಾವು ನೋಡ್ತೇವೆ ಆತನ ಮಹಿಮೆ ಉಳ್ಳ ಹಸ್ತ ಇಲ್ಲಿ ನಾವು ನೋಡ್ತೇವೆ ಆವರಿಸ್ತಾ ಇದೆ. ಇವತ್ತಿನ ದಿವಸ ನಾವು ನೋಡ್ತೇವೆ ಆತನ ಹಸ್ತ ಇವತ್ತು ಇರುವುದರಿಂದಲೇ ಅದ್ಭುತ ನಾವು ನೋಡ್ತಾ ಇದ್ದೇವೆ. ಇವತ್ತು ಅದಕ್ಕೆ ದೇವರ ಆತ್ಮ ಹೇಳುವಂಥ ಮಾತು ಯಾವ ರೀತಿಯಿಂದಲೇ ಬರೆಯಲ್ಪಟ್ಟಿರುವಂಥದ್ದಾಗಿದೆ ಗುರುತ? ಪೇತ್ರ ಮತ್ತು ಯೋಹನರು ದೇವರ ಆತ್ಮನಿಂದ ತುಂಬಲ್ಪಟ್ಟವರಾಗಿದ್ದಿದ್ರು. ಅರ್ಥ ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟವರಾಗಿದ್ದಿದ್ರು. ಅವ್ರು ಯಾರ ಮೇಲೆ ಕೈ ಇಕ್ಕಿದ್ರು ಅವರಲ್ಲಿ ದೇವರ ಶಕ್ತಿ ಇರುವುದರಿಂದ ಆ ಶಕ್ತಿ ಅವರಿಗೆ ಬಡಿಯುವಾಗ ಅವರು ಕೂಡ ಏನಾಗ್ತಾ ಇದ್ದಿದ್ರು? ದೇವರ ಶಕ್ತಿಯಿಂದ ತುಂಬಲ್ಪಡ್ತಾ ಇದ್ದಿದ್ರು. ಹಲ್ಲೆಲೂಯಾ. ಅವರಲ್ಲಿ ರೋಗ ಇದ್ದರೆ ರೋಗ ಹೊರಗಡೆಯಾಗಿ ದೇವರ ಶಕ್ತಿ ತುಂಬಲ್ಪಡ್ತಾ ಇದ್ದಿತ್ತು. ಮಾಟು ಮಂತ್ರ ಇದ್ದರೆ ಮಾಟು ಮಂತ್ರ ಹೊರಗಡೆಯಾಗಿ ದೇವರ ಶಕ್ತಿ ತುಂಬಲ್ಪಡ್ತಾ ಇದ್ದಿತ್ತು. ಮತ್ತು ಅವರು ಕಣ್ಣಿನಿಂದ ಪ್ರಾರ್ಥನೆ ಮಾಡುವ ಹಾಗಿದ್ರೆ ದೇವರ ವರಗಳಿಂದ ತುಂಬಲ್ಪಡುವಂಥವರಾಗಿದ್ದರು. ಹಲ್ಲೆಲೂಯಾ. ಇವತ್ತಿನ ಪರಿಶುದ್ಧವಾಗಿರುವಂಥ ಸಮಯ ಕರ್ತನಲ್ಲಿ ಪ್ರಿಯ ದೈವದಾಸನೇ, ಒಂದು ಗುರುತು ಮಾಡಿಕೊಳ್ಳಿ. ದೀಕ್ಷಿಸನನ್ನು ಹೊಂದಿದ್ದೇವೆ, ಯೇಸು ಸ್ವಾಮಿಗೆ ನಂಬಿದ್ದೇವೆ, ಅದನ್ನು ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಿದ್ದೇವಾ? ಹಲ್ಲೆಲೂಯಾ. ನೀವು ಯಾಕೆ ತಣ್ಣಗಾಗ್ತಾ ಇದ್ದೀರ? ಕಾರಣ ಒಂದೇ, ಪವಿತ್ರ ಆತ್ಮನಿಂದ ನೀವು ತುಂಬಲ್ಪಡಕ್ಕೆ ನಿಮಗೆ ಮನಸ್ಸಿಲ್ಲ. ದೇವರ ಆತ್ಮನಿಂದ ನಿಮಗೆ ನಡಿಲಿಕ್ಕೆ ನಿಮಗೆ ಮನಸ್ಸಿಲ್ಲ. ದೇವರ ಆತ್ಮನಿಂದ ನಿಮಗೆ ಉಪಯೋಗ ಆಗಲಿಕ್ಕೆ ನಿಮಗೆ ಮನಸ್ಸಿಲ್ಲ. ಇವತ್ತು ಅದೇ ದೇವರ ಆತ್ಮಲ್ಲಿ ಹೇಳುವಂಥ ಒಂದು ಮಾತನ್ನು ನೋಡ್ತೇವೆ. ಯಾವ ರೀತಿ ಅಂದಿರುವಂಥದ್ದಾಗಿದೆ ಗುರುತ? ಅವರು ದೀಕ್ಷಿಸನನ್ನು ಹೊಂದಿದ್ರು, ಯೇಸು ಸ್ವಾಮಿಗೆ ನಂಬಿದ್ರು, ಅದರ ಪವಿತ್ರ ಆತ್ಮನ ವರ ಇಲ್ಲದಿರುವಾಗ ದೇವರ ಸೇವಕರ ಮೇಲೆ ಕೈ ಇಟ್ಟಾಗ ಅವ್ರೇನಾದರೂ ಗೊತ್ತಾ? ಪವಿತ್ರ ಆತ್ಮನಿಂದ ತುಂಬಲ್ಪಟ್ರು. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ಇನ್ನು ಎಷ್ಟು ದಿವಸ ದೀಕ್ಷೆಯನ್ನು ತೆಗೆದುಕೊಂಡು ಹಾಗೆ ಇರ್ತೀಯ? ಪವಿತ್ರ ಆತ್ಮನ ಅನುಭವ ಇಲ್ಲದ ಹಾಗೆ. ಯೇಸು ಸ್ವಾಮಿಗೆ ನಂಬಿ ಇನ್ನೂ ಎಷ್ಟು ದಿವಸ ಹಾಗೆ ಇರ್ತೀಯ? ಪವಿತ್ರ ಆತ್ಮನ ಅನುಭವ ನೀನು ಇಲ್ಲದ ಹಾಗೆ. ಯೇಸು ಸ್ವಾಮಿಗೆ ನಂಬಿದ್ದೇವೆ, ಆಯಿತು ಅಷ್ಟೇ. ಬ್ಯಾಪ್ಟಿಸಮ್ ತೆಗೆದುಕೊಂಡಿದ್ದೇವೆ, ಆಯಿತು ಅಷ್ಟೇ. ಹೌದು, ಬೇಕಿಲ್ಲಂತಿಲ್ಲ. ಅದ್ರ ಜೊತೆ ಪವಿತ್ರ ಆತ್ಮನ ಶಕ್ತಿಯಿಂದ ನೀನು ಕಾಣ್ತಾ ಇದ್ದೀಯಾ? ಹಲ್ಲೆಲೂಯಾ. ಪವಿತ್ರ ಆತ್ಮನಿಂದ ನೀನು ತುಂಬಲ್ಪಡ್ತಾ ಇದ್ದೀಯಾ? ಇವತ್ತಿನ ದಿವಸ ಪವಿತ್ರ ಆತ್ಮನ ಶಕ್ತಿಯಿಂದ ನೀನು ತುಂಬಬೇಕು. ಪವಿತ್ರ
ಪವಿತ್ರ ಆತ್ಮನಿಂದ ನೀನು ಒಂದು ರೀತಿಯಿಂದ ಅಭಿಷೇಕ ಹೊಂದಿದಂಥ ವ್ಯಕ್ತಿ ನೀನು ಆಗಬೇಕು. ಇವತ್ತಿನ ದಿವಸ ನೀನು ಇಂಥ ಯೇಸು ಸ್ವಾಮಿಗೆ ನಂಬಿ ಇಂಥ ಬ್ಯಾಪ್ಟಿಸಮ್ ತೆಗೆದುಕೊಂಡು ಪವಿತ್ರ ಆತ್ಮನ ಶಕ್ತಿಯಿಂದ ಯಾವಾಗ ನೀನು ತುಂಬುತ್ತೀಯ ಅವಾಗೇ ನಿನ್ನಲ್ಲಿ ಏನಿದೆ ಗೊತ್ತಾ? ಬಲ ಇದೆ. ಹಲ್ಲೆಲೂಯಾ. ಅವಾಗೇನೆಲ್ಲ ಏನಿದೆ ಗೊತ್ತಾ? ಒಂದು ದೇವರಾತ್ಮನಿಂದ ಇನ್ನೂ ನೀನು ದೊಡ್ಡದಾಗಿ ಆಶೀರ್ವಾದಕ್ಕೆ ಪಾತ್ರವಾಗಿರುವ ವ್ಯಕ್ತಿ ನೀನು ಆಗ್ತೀಯ. ಇವತ್ತಿನ ಶ್ರೇಷ್ಠವಾಗಿರುವಂಥ ಸಮಯದಲ್ಲಿ ಪ್ರಿಯರೇ, ನಾವೇನಾಗಿದ್ದೇವೆ ಗುರುತ? ಯೇಸು ಸ್ವಾಮಿಗೆ ನಂಬಿದ ಮೇಲೆ, ಬ್ಯಾಪ್ಟಿಸಮ್ ತೆಗೆದುಕೊಂಡಿದ ಮೇಲೆ, ಉಪವಾಸದಲ್ಲಿ ಕಾಲ ಕಳೆಯುವಂಥ ಅನ್ನುವ ರೀತಿಯಿಂದ ಅನ್ನುವ ಮೇಲೆ ಮುಂದಿನ ದಿನಗಳಲ್ಲಿ ನಾವೇನಾಗಬೇಕು ಅದನ್ನು ನೋಡ್ತಾ ಇಲ್ಲ. ಅರ್ಥ, ದೇವರ ಶಕ್ತಿ ನಾವು ಹೇಗೆ ಹೊಂದಿಕೊಳ್ಬೇಕು ನಾವು ನೋಡ್ತಾ ಇಲ್ಲ. ಆದರೆ ಇಲ್ಲಿ ಹೇಳ್ತಕ್ಕಂಥದ್ದು ಯಾವುದಾಗಿದ್ದು ಗೊತ್ತಾ? ನೀವು ಯೇಸು ಸ್ವಾಮಿಗೆ ನಂಬಿದ್ರು ಬಿ ಕೂಡ, ಬ್ಯಾಪ್ಟಿಸಮ್ ತೆಗೆದುಕೊಂಡಿದ್ರು ಬಿ ಕೂಡ ಪವಿತ್ರಾತ್ಮನ ಶಕ್ತಿ ನಿಮಗೆ ಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ಒಂದು ಸಭೆಯಲ್ಲಿ ನೀವು ಅನೇಕರು ಹೊಂದಿದ್ದೀರಾ, ಇನ್ನು ಅನೇಕರು ನೀವು ಹೊಂದದೆ ಇದ್ದಿದ್ದೀರಾ. ಆದರೆ ಇವತ್ತಿನ ದಿವಸ ದೇವರಾತ್ಮ ನಿಮಗೆ ಹೇಳುವಂಥ ಒಂದು ಮಾತು, ಇವತ್ತಿನ ದಿವಸ ಲೈದಲ್ಲಿರುವಂಥ ನೀವುಗಳು ಕೂಡ ದೇವರಾತ್ಮ ನಿಮಗೆ ಹೇಳುವಂಥ ಒಂದು ಮಾತು, ಇವತ್ತಿನ ದಿವಸ ಬ್ಯಾಪ್ಟಿಸಮ್ ತೆಗೆದುಕೊಂಡಿರುವಂಥವರಾಗಿದ್ದರೆ, ಯೇಸು ಸ್ವಾಮಿಗೆ ನಂಬಿರುವಂಥವರಾಗಿದ್ದರೆ, ಮುಂದಿನ ದಿನದಲ್ಲಿ ನೀವು ಪವಿತ್ರ ಆತ್ಮನಿಂದ ತುಂಬಲ್ಪಡುವಂಥವರಾಗಿರಿ. ಹಲ್ಲೆಲೂಯಾ. ದೇವರ ಶಕ್ತಿಯಿಂದ ನೀವು ತುಂಬಲ್ಪಡುವಂಥವರಾಗಿರಿ. ದೇವರ ಆತ್ಮನಿಂದ ನೀವು ಯಾವಾಗ ನೀವು ತುಂಬಲ್ಪಡ್ತೀರ ಅವಾಗ ನಿಮ್ಮ ಜೀವಿತಕ್ಕೆ ಏನಿದೆ ಗುರುತಾ? ಆಶೀರ್ವಾದವಿದೆ. ಇದು ನಾನಲ್ಲ, ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ ಅಲ್ಲಿ ಪ್ರತ್ಯೇಕವಾಗಿ ನಾವು ನೋಡುತ್ತೇವೆ. 1 ಮತ್ತು 2 ವಚನ ಓದುವಾಗ ಇನ್ನೊಂದು ಮಾತು ನಮಗೆ ಗುರುತಾಗ್ತದೆ. ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ? ಒಂದು ನಿಮಿಷ. ಹಲ್ಲೆಲೂಯಾ. ಹೀಗೆ ನಮಗೆ ಗುರುತಾಗಲಿ. ಹಲ್ಲೆಲೂಯಾ. ಶಬ್ದವೆತ್ತಿ ಹೇಳೋಣ ಹಲ್ಲೆಲೂಯಾ. ಸ್ವರವೆತ್ತಿ ಹೇಳೋಣ ಹಲ್ಲೆಲೂಯಾ. ಏನು ಬರೆಯಲ್ಪಟ್ಟಿರುವಂಥದ್ದಾಗಿದೆ ಗುರುತಾ? ಅಪೊಸ್ತಲರ ಕೃತ್ಯಗಳು ನಾವು ನೋಡ್ತೇವೆ 19ನೇ ಅಧ್ಯಾಯ 1 ಮತ್ತು 2 ವಚನ ಓದುತ್ತಾ ಹೋಗುವಾಗ ನಮಗೆ ಗುರುತಾಗ್ತದೆ. ನೀವು ನಂಬಿದಾಗ, ನೀವು ದೀಕ್ಷಿಸನನ್ನು ತೆಗೆದುಕೊಂಡಿದಾಗ ನಾನು ನೋಡ್ತೇವೆ ಪವಿತ್ರಾತ್ಮನ ವರವನ್ನು ಹೊಂದಿದ್ದೀರೋ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹಿ. ಜೋರಾಗಿ ಹೇಳೋಣ ಹಲ್ಲೆಲೂಯಾ. ಯಾವ ರೀತಿಯಿಂದಲೇ ಬರೆಯಲ್ಪಟ್ಟಿದೆ? ಎಂಥ ಒಂದು ರೀತಿಯಿಂದ ಬರೆಯಲ್ಪಟ್ಟಿದೆ? ನೀವು ನಾನು ನೋಡ್ತೇವೆ ಪವಿತ್ರಾತ್ಮನ ಒಂದು ವರ ಹೊಂದಿದ್ದೀರೋ. ಯೇಸು ಸ್ವಾಮಿಗೆ ನೀವು ನಂಬಿದ ಮೇಲೆ, ದೀಕ್ಷಿಸನನ್ನು ತೆಗೆದುಕೊಂಡಿದ ಮೇಲೆ, ಸೊ ನಾನು ನೋಡ್ತೇವೆ ಒಂದು ಪ್ರಶ್ನೆ ಚಿಹ್ನಿದೆ ಅಲ್ಲಿ. ಹೇಗಿದೆ ಗುರುತಾ? ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 1 ಮತ್ತು 2 ವಚನ ಓದುತ್ತಾ ಹೋಗುವಾಗ ಪವಿತ್ರಾತ್ಮನ ವರವನ್ನು ಹೊಂದಿದ್ದೀರೋ. ಹಲ್ಲೆಲೂಯಾ. ಸಭೆ ಅನ್ನುವಾಗ ಪ್ರವಾದಿಸುವಂಥದ್ದಾಗಬೇಕು. ಸಭೆ ಅನ್ನುವಾಗ ಅನ್ಯ ಭಾಷೆ ಮಾತಾಡುವಂಥದ್ದಾಗಬೇಕು. ಸಭೆ ಅನ್ನುವಾಗ ದರ್ಶನ ನೋಡುವಂಥದ್ದಾಗಬೇಕು. ಸಭೆ ಅನ್ನುವಾಗ ಪ್ರಾರ್ಥನೆ ಮಾಡುವಾಗ ನಾನು ನೋಡ್ತೇವೆ ರೋಗಗಳು ದೂರಿನಿಂದಲೇ, ಪ್ರಾರ್ಥನೆ ಮಾಡುವಾಗ ಮಾಟಮಂತ್ರಗಳು ದೂರಿನಿಂದಲೇ ನಡುಗುವಂಥದ್ದಾಗಿರಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರ ಮಹಿಮೆಗಾಗಿ ನಾವು ಜೀವಿಸುವಂಥದ್ದು ಗುರುತು ಮಾಡಿಕೊಳ್ಳಿ. ಈ ರೀತಿಯಿಂದಲೇ ಬರೆಯಲ್ಪಟ್ಟಿದೆ. ಯಾವ ರೀತಿಯಿಂದಲೇ ಬರೆಯಲ್ಪಟ್ಟಿದೆ? ನೀವು ಯೇಸು ಸ್ವಾಮಿಗೆ ನಂಬಿದ ಮೇಲೆ ಪವಿತ್ರ ಆತ್ಮನ ಶಕ್ತಿ ನೀವು ಹೊಂದಿದ್ದೀರೋ. ಹಲ್ಲೆಲೂಯಾ. ಯಾವ ರೀತಿಯಿಂದಿರುವಂಥದ್ದಾಗಿದೆ ಗುರುತಲ್ಲ? ಪ್ರಶ್ನೆ ಚಿಹ್ನಿದೆ ಅಲ್ವಾ? ಯಾವ ರೀತಿಯಿಂದಿರುವಂಥದ್ದಾಗಿದೆ ಗುರುತಾ? ನೀವು ದೇವರ ಆತ್ಮ ಅಂದ್ರೆ ನೋಡ್ತೇವೆ ಪವಿತ್ರಾತ್ಮ ನೀವು ಹೊಂದಿದ್ದೀರೋ. ಎಷ್ಟು ಜನರಿಗೆ ಪವಿತ್ರ ಆತ್ಮನ ಅನುಭವ ಇದೆ? ಕೈಗಳ ಮೇಲೆ ಎತ್ತಿ ಹೇಳಿ. ಪವಿತ್ರ ಆತ್ಮನ ಅನುಭವ ಭಾಳ ಜನ ನಮ್ಮ ಸಭೆಯಲ್ಲಿ ಇದ್ದಿದ್ದಾರೆ. ತುಂಬ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಚಪ್ಪಳ ಸಲ ದೇವರ ಮಹಿಮೆಗಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಪವಿತ್ರ ಆತ್ಮನ ಅನುಭವ ಅನ್ನುವಂಥದ್ದಲ್ಲಿ ನಾನು ಹೇಳಕ್ಕೆ ಇಷ್ಟಪಡುತ್ತೇನೆ. ಪ್ರಿಯ ಕರ್ತನ ದೈವದಾಸರೇ, ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಿದಂಥವ್ರು ಏನಾಗಿರ್ತಾರೆ ಗುರುತಾ? ಪ್ರಾರ್ಥನೆ ಮಾಡುವಾಗ ಅವರಿಗೆ ನಾವು ನೋಡ್ತೇವೆ ಅವರ ಮೇಲೆ ದೇವರ ಶಕ್ತಿ ಅವರಿಸುವಂಥದ್ದು ನೋಡ್ತೇವೆ. ಅವರು ಪ್ರಾರ್ಥನೆ ಮಾಡುವಾಗ ದುರಾತ್ಮ ನಡುಗುವಂಥದ್ದು ನೋಡ್ತೇವೆ. ಅವರು ಪ್ರಾರ್ಥನೆ ಮಾಡುವಾಗ ಮಾಟಮಂತ್ರ ನಡುಗುವಂಥದ್ದು ನೋಡ್ತೇವೆ. ಅವರು ಪ್ರಾರ್ಥನೆ ಮಾಡುವಾಗ ನಿಂತು ಹೋಗಿರುವಂಥ ಕೆಲಸಗಳು ನೆರವೇರುವಂಥದ್ದು ನೋಡ್ತೇವೆ. ಅವರು ಪ್ರಾರ್ಥನೆ ಮಾಡುವಾಗ ಬಿದ್ದು ಹೋಗಿರುವಂಥ ಮನೆ ಮತ್ತೆ ಕಟ್ಟುವಂಥದ್ದು ನೋಡ್ತೇವೆ. ಅವರು ಪ್ರಾರ್ಥನೆ ಮಾಡುವಾಗ ಯಾವುದು ಅವರ ಜೀವಿತದಲ್ಲಿ ಗುಪ್ತವಾಗಿದೆಯೋ ಚಪ್ಪಳೆ 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 ಇದು ಪವಿತ್ರಾತ್ಮನ ಶಕ್ತಿ ನೋಡ್ತಾ ಇದ್ದೇವೆ. ಇದು ಪವಿತ್ರಾತ್ಮನ ಹಸ್ತ ನೋಡ್ತಾ ಇದ್ದೇವೆ. ಇದು ಪವಿತ್ರಾತ್ಮನ ಚಲಿಸುವಿಕೆ ನೋಡ್ತಾ ಇದ್ದೇವೆ. ಚಪ್ಪಳೆ ಒಂದು ಸಲ ದೇವರ ಮಹಿಮೆಗಾಗಿ ಕರ್ತನಲ್ಲಿ ದೈವದಾಸರೇ ಏನು ಬರೆಯಲ್ಪಟ್ಟಿದೆ, ಯಾವುದು ಬರೆಯಲ್ಪಟ್ಟಿದೆ? ಪವಿತ್ರ ಆತ್ಮನ ಶಕ್ತಿನ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಈ ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಂಥ ವ್ಯಕ್ತಿಯ ಪ್ರಾರ್ಥನೆ ಏನಾಗಿದೆ ಗುರುತಾ? ಒಂದು ಮನೆಗೆ ದೇವರೇ ಈ ಮನೆಯಲ್ಲಿ ನಿನ್ನ ಕಾರ್ಯ ನಡಿಬೇಕು,
ಆ ಮನೆಯಲ್ಲಿ ದೇವರ ಕಾರ್ಯ ನಡೀತದೆ. ಪವಿತ್ರಾತ್ಮನ ತುಂಬಲ್ಪಟ್ಟಂಥ ವ್ಯಕ್ತಿ ನಾನು ನೋಡ್ತೇವೆ, ದೇವರೇ ಈ ವ್ಯಕ್ತಿಗೆ ರೋಗ ಬಿಡುಗಡೆ ಆಗಬೇಕು, ಈ ವ್ಯಕ್ತಿಗೆ ರೋಗ ಬಿಡುಗಡೆ ಆಗ್ತದೆ. ಪವಿತ್ರಾತ್ಮನ ತುಂಬಲ್ಪಟ್ಟಂಥ ವ್ಯಕ್ತಿ ಬಲವಾಗಿ ಕಣ್ಣೀರು ಹಾಕಿ ಪ್ರಸಂಗ ಮಾಡುವಾಗ ಏನಾಗಲಿಕ್ಕಿರುವಂಥದ್ದಾಗಿದೆ, ಅದ್ಭುತ ಅದ್ಭುತ. ಚಪ್ಪಳು ಸಲ ದೇವರ ಮಹಿಮೆಗಾಗಿ ಊರಾ ಲಾರಿ ದಾ ಲಾರಿ ದಾ ಲಾರಾ ಬಾರಿ ಕಾ ಲಾರಿ ದಾ ಲಾರಿ ದೇ ಲಾರಾ ಬಾ. ಅಗ್ನಿ ಬಲದಲ್ಲಿ 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 ಒಂದೊಂದು ಬಂಧನಗಳನ್ನ ನೋಡ್ತೇವೆ, ಒಂದೊಂದು ವ್ಯಾಧಿಗಳನ್ನ ನೋಡ್ತೇವೆ, ಒಂದೊಂದು ಬಂಧನಗಳನ್ನ ನೋಡ್ತೇವೆ. ಪವಿತ್ರಾತ್ಮನ ಶಕ್ತಿ ಆವರಿಸುವಾಗ ಬಿಡುಗಡೆ ನೋಡ್ತೇವೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯಾ. ಒಂದು ನೀನು ತಿಳಿದುಕೋ, ಪ್ರಾರ್ಥನೆಯಲ್ಲಿರುವಂಥ ಒಬ್ಬ ಪವಿತ್ರಾತ್ಮನ ತುಂಬಲ್ಪಟ್ಟಂಥ ವ್ಯಕ್ತಿ ಅವನು ಸ್ವರ ಸುಮ್ಮನೆ ಇರಲ್ಲ, ಅವನು ಪ್ರಾರ್ಥನೆ ಸುಮ್ಮನೆ ಇರಲ್ಲ, ಅವನು ಹಾಕುವಂಥ ಹೆಜ್ಜೆ ಸುಮ್ಮನೆ ಇರಲ್ಲ, ಅವನ ಮನೆಗೆ ಬರುವಂಥ ಸಮಯ ಸುಮ್ಮನೆ ಇರಲ್ಲ, ಅವನ ಮಾತಾಡುವಂಥ ಸಮಯ ಸುಮ್ಮನೆ ಇರಲ್ಲ. ಅವನ ಮೇಲೆ ದೇವರಾತ್ಮನ ಶಕ್ತಿ ಇರುವಾಗ ಆವರಿಸುವಂಥದ್ದಾಗಿರ್ತದೆ. ಅವನ ಮೇಲೆ ದೇವರ ಶಕ್ತಿ ಇರುವಾಗ ಬಿಡುಗಡೆ ಆಗಿರ್ತದೆ. ಅವನ ಮೇಲೆ ದೇವರ ಶಕ್ತಿ ಇರುವಾಗ ದೊಡ್ಡದಾಗಿರುವಂಥ ಅದ್ಭುತನ ನೋಡ್ತೇವೆ. ಹಲ್ಲೆಲೂಯಾ, ಜೋರಾಗಿ ಹೇಳೋಣ ಹಲ್ಲೆಲೂಯಾ. ಇವತ್ತದಕ್ಕೆಲ್ಲಿ ಬರೆಯಲ್ಪಟ್ಟಿರುವಂಥ ಒಂದು ಮಾತು ಯಾವ ರೀತಿ ಎಂದಿರುವಂಥದ್ದಾಗಿದೆ, ಎಂಥ ಒಂದು ರೀತಿ ಎಂದಿರುವಂಥದ್ದಾಗಿದೆ, ಪವಿತ್ರಾತ್ಮನ ಶಕ್ತಿ ಹೊಂದಿದ್ದೀರೋ. ಹಲ್ಲೆಲೂಯಾ. ಇವತ್ತಿನ ಪರಿಶುದ್ಧವಾಗಿರುವಂಥ ಸಮಯ ನೀನು ಪವಿತ್ರಾತ್ಮನ ಶಕ್ತಿಯಿಂದ ಹೊಂದಿಕೊಂಡು ಜೀವನ ಮಾಡು. ನಿನ್ನ ದೇವರಾತ್ಮನ ತುಂಬಲ್ಪಟ್ಟಂಥ ರೀತಿಯಿಂದ ಜೀವನ ಮಾಡು. ಶರೀರ ಅನುಸಾರವಾಗಿ ಜೀವಿಸಲಿಕ್ಕೆ ಹೋಗಬೇಡ, ಲೌಕಿಕ ಅನುಸಾರವಾಗಿ ಜೀವಿಸಲಿಕ್ಕೆ ಹೋಗಬೇಡ, ನಿನ್ನದೇ ಆಗಿರುವಂಥ ಯೋಚನೆ ಇಟ್ಟುಕೊಂಡು ಜೀವಿಸಲಿಕ್ಕೆ ಹೋಗಬೇಡ. ದೇವರ ಆತ್ಮ ಹೇಳುವಂಥ ಮಾತು ಯಾವುದಾಗಿದೆ ಗುರುತ, ಪವಿತ್ರ ಆತ್ಮನ ಶಕ್ತಿ ನೀನು ತುಂಬಲ್ಪಟ್ಟಂಥ ರೀತಿಯಿಂದ ನೀನು ಕಾಣು. ಹಲ್ಲೆಲೂಯಾ. ಈ ಪವಿತ್ರ ಆತ್ಮ ಯಾರಲ್ಲಿದೆಯೋ, ಈ ಪವಿತ್ರ ಆತ್ಮ ತುಂಬಲ್ಪಟ್ಟ ರೀತಿಯಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ದುರಾತ್ಮನ ಹಸ್ತ ಮುಟ್ಲಕ್ಕಾಗಲ್ಲ, ರೋಗದ ಹಸ್ತ ಮುಟ್ಲಕ್ಕಾಗಲ್ಲ, ವ್ಯಾಧಿ ಹಸ್ತ ಮುಟ್ಲಕ್ಕಾಗಲ್ಲ, ಮಾಟ ಮಂತ್ರದ ಹಸ್ತ ಮುಟ್ಲಕ್ಕಾಗಲ್ಲ. ಅಡಿಗೆ ಕೊಟ್ಟಿರುವಂಥದ್ದು ಯಾವುದಿದೆಯೋ ಅದು ಏನೂ ಕೂಡ ಅವರಿಗೆ ಮುಟ್ಲಕ್ಕೆ ಆಗಲ್ಲ. ಹಲ್ಲೆಲೂಯಾ. ಈಗ ನೀನು ಯೇಸು ಸ್ವಾಮಿಗೆ ನೀನು ನಂಬಿದ ಮೇಲೆ, ಬ್ಯಾಪ್ಟಿಸಮ್ ತೆಗೆದುಕೊಂಡಿದ ಮೇಲೆ ಈಗ ನೀನು ಈ ವ್ಯಕ್ತಿ ಆಗಬೇಕು, ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಂಥ ವ್ಯಕ್ತಿ ಆಗಬೇಕು. ಹಲ್ಲೆಲೂಯಾ. ಹಾಗಾದರೆ ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಂಥ ವ್ಯಕ್ತಿ ನೀನು ಆಗಬೇಕಾದ್ರೆ ಈಗ ನಿನ್ನ ಮೊಣಕಲ ಮೇಲೆ ಅದಕ್ಕಾಗಿ ಪ್ರಾರ್ಥನೆ ಮಾಡು. ಕರ್ತನೇ ನನಗೆ ನಿನ್ನ ಆತ್ಮನಿಂದ ತುಂಬಿಸು, ದರ್ಶನದಿಂದ ಕರ್ತನಿನ ಆತ್ಮನಿಂದ ತುಂಬಿಸು, ನಿನ್ನ ಅನ್ಯ ಭಾಷೆಯಿಂದ ಕರ್ತನಿನ ಆತ್ಮನಿಂದ ತುಂಬಿಸು, ನನಗೆ ಪ್ರಬೋಧನೆ ರೀತಿಯಿಂದ ಕರ್ತನಿನ ಆತ್ಮನಿಂದ ತುಂಬಿಸು, ಒಳ್ಳೆ ವಾಕ್ಯ ಹೇಳುವ ರೀತಿಯಿಂದ ಕರ್ತನಿನ ಆತ್ಮನಿಂದ ತುಂಬಿಸು. ನಾನು ಮಾಡುವಂಥ ಪ್ರಾರ್ಥನೆಯಲ್ಲಿ ಮಾಟ ಮಾತ್ರ ದುರಾತ್ಮಗಳು ನಡುಗುವ ರೀತಿಯಿಂದ. ಹಲ್ಲೆಲೂಯಾ. ಜೋರಾಗಿ ಹೇಳೋಣ ಹಲ್ಲೆಲೂಯಾ. ಇವತ್ತು ದಿವಸ ಕರ್ತನಲ್ಲಿ ಪ್ರಿಯ ದೇವದಾಸರೇ, ದೇವರ ಆತ್ಮ ಹೇಳುವಂಥ ಒಂದು ಮಾತು ಇಲ್ಲಿ ಯಾವುದಾಗಿರುವಂಥದ್ದಾಗಿದೆ ಗುರುತ, ನೀವು ಪವಿತ್ರ ಆತ್ಮನ ವರವನ್ನು ಹೊಂದಿದ್ದೀರೋ. ಹಲ್ಲೆಲೂಯಾ. ಈ ಸಭೆಗೆ 10 ವರ್ಷದಿಂದ ಬರ್ತೇನೆ ಅನ್ನುವಂಥವ್ರು ಯಾರಾದರೂ ಇದ್ದಿದ್ದೀರಾ? 10 ವರ್ಷದಿಂದ ಪ್ರೈಸ್ ದ ಲಾರ್ಡ್. ಆಮೆನ್. ಭಾಳ ಜನ ಇದ್ದಿದ್ದೀರಾ. 5 ವರ್ಷದಿಂದ ಬರ್ತಕ್ಕಂಥವ್ರು ಇದ್ದಿದ್ದೀರಾ? ಚಪ್ಪಳು ಸಲ ದೇವರ ಮಹಿಮೆಗಾಗಿ ಗಟ್ಟಿ 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 ಗಟ್ಟಿ. ಆದರೆ ಇವತ್ತೇ ದಿವಸ ದೇವರ ಆತ್ಮ ಹೇಳುವಂಥ ಒಂದು ಮಾತನ್ನು ನೋಡ್ತೇವೆ. ಯಾರ್ಯಾರು ದೇವರ ಮಹಿಮೆಗಾಗಿ ಹೆಜ್ಜೆ ಹಾಕಿರುವಂಥವರಾಗಿದ್ದಿದ್ದೀರೋ ಈ ಒಂದು ಸ್ಥಳದಲ್ಲಿ ಅನೇಕರಲ್ಲಿ ಪವಿತ್ರಾತ್ಮನ ಶಕ್ತಿನ ನೋಡಕ್ಕಿದ್ದಾನೆ, ಪವಿತ್ರಾತ್ಮನ ಅನುಭವನ ನೋಡಕ್ಕಿದ್ದಾನೆ, ಬಿಡುಗಡೆ ಅಭಿಷೇಕ ನೋಡಕ್ಕಿದ್ದಾನೆ. ಅವರ ಜೀವಿತಕ್ಕಿರುವಂಥ ಯಾವ ವಿಷಯದಲ್ಲಿ, ಎಂಥ ಒಂದು ವಿಷಯದಲ್ಲಿ ಏ ರೀತಿಯಿಂದ ಕೊರಗಿರುವಂಥವರಾಗಿದ್ದಿದ್ದೀರೋ ಅವೆಲ್ಲದಲ್ಲಿ ಅವರ ಜಯ ಸಾಧಿಸಿರುವಂಥದ್ದನ್ನು ನೋಡಕ್ಕಿದ್ದಾನೆ. ಹಲ್ಲೆಲೂಯಾ. ಯಾಕೆ ಗುರುತ ಇವತ್ತೇ ದಿವಸ ನಾವು ನೋಡ್ತೇವೆ ದೇವರಾತ್ಮ ಹೇಳುವಂಥ ಒಂದು ಮಾತು ಎಂಥದ್ದಾಗಿರುವಂಥದ್ದಾಗಿದೆ ಗುರುತ, ನೀವು ಪವಿತ್ರ ಆತ್ಮನ ಶಕ್ತಿ ಹೊಂದಿದ್ದೀರೋ. ಬೈಬಲ್ ಹೇಳ್ತಾ ಇದೆ, ನಾನಿಲ್ಲ. ಇವತ್ತೇ ಕೆಲವರಿಗೆ ನಾವು ನೋಡ್ತೇವೆ ಪ್ರಾರ್ಥನೆ ಹೇಗಿದೆ ಗುರುತ, ಹೊಟ್ಟೆಗೆ ನೀರು ಬಿ ಕೂಡ ತುಳುಕಬಾರ್ದು ಅಲ್ವಾ? ಕೆಲವರಿಗೆ ವಾಕ್ಯ ಹೇಳುವಂಥದ್ದು ಏನಿದೆ ಗುರುತ, ಹೊಟ್ಟೆಗೆ ನೀರು ಬಿ ಕೂಡ ತುಳುಕಬಾರ್ದು. ಹಾಂ, ಅಂದರೆ ನಿನಗೆ ನಾನು ವಿರೋಧವಾಗಿ ಮಾತಾಡ್ತಾ ಇಲ್ಲ, ದೇವರು ನನಗೇನು ಹೇಳ್ತಾರೋ ಅದು ಹೇಳ್ತಾ ಇದ್ದಿದ್ದೆ ನಾನು. ಹಲ್ಲೆಲೂಯಾ. ಆದರೆ ನೋಡ್ತೇವೆ ಪವಿತ್ರ ಆತ್ಮ ಇರುವಂಥದ್ದು ಹಾಗೆ ಅಲ್ಲ.
ಪವಿತ್ರಾತ್ಮ ಯಾವುದಾಗಿದೆ ಗೊತ್ತಾ? ಪರಲೋಕದಿಂದ ಅವರ ಒಳಗಡೆ ಒಂದು ಶಕ್ತಿನ ನೋಡ್ತೇವೆ. ದೇವರ ಆತ್ಮನಿಂದ ಒಂದು ಅಭಿಷೇಕ ನೋಡ್ತೇವೆ. ದೇವರ ಆತ್ಮನಿಂದ ಒಂದು ಶಕ್ತಿ, ಒಂದು ಆತ್ಮ ಅವರಲ್ಲಿ ನೋಡಿದ ಮೇಲೆ ಅವರು ಮಾಡುವಂಥ ಪ್ರಾರ್ಥನೆಯಲ್ಲಿ ಎಲ್ಲ ಬದಲಾವಣೆ ನೋಡ್ತೇವೆ, ಎಲ್ಲ ಬಿಡುಗಡೆ ನೋಡ್ತೇವೆ, ಎಲ್ಲ ಸ್ವಸ್ಥತೆ ನೋಡ್ತೇವೆ. ಅವರು ಆಡುವಂಥ ಮಾತು, ಹೇಳುವಂಥ ವಾಕ್ಯ, ಮಾಡುವಂಥ ಆರಾಧನೆ ಯಾವುದಾಗಿರುವಂಥದ್ದಾಗಿದೆ ಗೊತ್ತಾ? ದೇವರ ಶಕ್ತಿ ಮಾತ್ರ ಅವರಿಸುವಂಥದ್ದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಇವತ್ತು ಹಾಗಾದರೆ ನಿನ್ನಲ್ಲಿ ಗುರುತು ಮಾಡಿಕೊ. ಇವತ್ತಿನ ಸುಂದರವಾಗಿರುವಂಥ ಸಮಯ, ದೇವರ ಸನ್ನಿಧಿ ಇದೆಯಾ? ಪವಿತ್ರ ಆತ್ಮನ ಶಕ್ತಿ ನಿಮಗೆ ಗುರುತು. ಹಲ್ಲೆಲೂಯಾ. ಇವತ್ತು ದೇವರ ಆತ್ಮನಿಂದ ನೀವು ತುಂಬಲ್ಪಟ್ಟಿರುವಂಥವ್ರು ಆಗಿದ್ದೀರೋ? ಇವತ್ತಿನ ದಿವಸ ನೀವು ಗಟ್ಟಿಯಾಗ್ರಿ. ದೇವರ ಆತ್ಮನಿಂದ ತುಂಬಲ್ಪಡುವ ಹಾಗೆ ನೀವಿರ್ರಿ. ಪವಿತ್ರ ಆತ್ಮನಿಂದ ತುಂಬಲ್ಪಡುವ ಹಾಗೆ ಇರ್ರಿ. ನೀವು ಬರೀ ಒಂದು ರೀತಿಯಿಂದ ಸ್ವಾಮಿಗೆ ನಂಬಿ ನೀವು ಸುಮ್ಮನೆ ಇರಬೇಡಿ. ನೀವು ನೋಡ್ತೇವೆ, ಬ್ಯಾಪ್ಟಿಸಮ್ ತೆಗೆದುಕೊಂಡು ನೀವು ಸುಮ್ಮನೆ ಇರಬೇಡಿ. ಅದರ ಒಳಗಡೆ ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟವರಾಗ್ರಿ. ನಿಮ್ಮ ಆತ್ಮ ಏನಾಗಲಿ, ದೇವರ ಸನ್ನಿಧಾನದಲ್ಲಿ ನಿಮ್ಮ ಜೀವಿತ ಏನಾಗಲಿ, ದೇವರೊಟ್ಟಿಗೆ ಒಂದು ಜೋಡಣೆ ಆಗಲಿ. ಹಲ್ಲೆಲೂಯಾ. ದೇವರ ಮಹಿಮೆಗಾಗಿ ನೀವು ಜೋಡಣೆ ಆಗಲಿ. ಯಾವಾಗ ನೀವು ದೇವರ ಮಹಿಮೆಗಾಗಿ ನೀವು ಆಗ್ತೀರ, ಜೋಡಣೆ ಆಗ್ತೀರಾ, ಅವಾಗ ನಿಮ್ಮ ಜೀವಿತದಲ್ಲಿ ಏನಿದೆ ಗುರುತಾ? ದೊಡ್ಡದಾಗಿರುವಂಥ ಶಕ್ತಿ ನೀವು ಕಾಣುವಂಥವ್ರಾಗ್ತೀರಾ. ಹಲ್ಲೆಲೂಯಾ. ಆದರೆ ನಾವು ನೋಡ್ತೇವೆ ಪವಿತ್ರ ಆತ್ಮ ಇವತ್ತಿನ ದಿವಸದಲ್ಲಿ ಹೇಗೆ ನಾವು ನೋಡ್ತೇವೆ, ಪೇತ್ರ ಮತ್ತು ಯೌಹನರು ಕೇಳ್ತಾರೆ, ಹೌದು ನೀವು ಯೇಸು ಸ್ವಾಮಿಗೆ ನಂಬಿದ್ದೀರಾ, ಬ್ಯಾಪ್ಟಿಸಮ್ ತೆಗೆದುಕೊಂಡಿದ್ದೀರಾ, ಅದರ ಪವಿತ್ರ ಆತ್ಮನ ಶಕ್ತಿ ನೀವು ಹೊಂದಿದ್ದೀರಾ? ಹಲ್ಲೆಲೂಯಾ. ಮತ್ತೆ ನಾವು ನೋಡ್ತೇವೆ, ನೀವು ಪವಿತ್ರ ಆತ್ಮನ ಶಕ್ತಿ ನೀವು ಹೊಂದಿದ್ದೀರೋ? ಇವತ್ತಿನ ದಿವಸ ನಿಮ್ಮಲ್ಲಿ ಕೂಡ ಅದೇ ಇವತ್ತಿನ ಒಂದು ಮಾತಾಗಿದೆ. ಇಷ್ಟೊಂದು ದಿನಗಳಿಂದ ದೇವರಿಗೆ ನಂಬಿದ ಮೇಲೆ, ಪ್ರಾರ್ಥನೆಯಲ್ಲಿ ಇದ್ದಿದ ಮೇಲೆ, ವಾಕ್ಯದಲ್ಲಿ ಇದ್ದಿದ ಮೇಲೆ, ನಾವು ನೋಡ್ತೇವೆ ಯೇಸು ಸ್ವಾಮಿಯಲ್ಲಿ ಬ್ಯಾಪ್ಟಿಸಮ್ ತೆಗೆದುಕೊಂಡಿದ ಮೇಲೆ ಇವತ್ತು ನಾವು ಯಾವ ರೀತಿಯಿಂದ ದೇವರ ಶಕ್ತಿ ಹೊಂದಿದವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ಆತ್ಮನಿಂದ ನಾವು ಶಕ್ತಿ ಹೊಂದಿದವರಾಗಿದ್ದೇವಾ? ಅರ್ಥ ಪವಿತ್ರ ಆತ್ಮನಿಂದ ನಾವು ತುಂಬಲ್ಪಟ್ಟವರಾಗಿದ್ದೇವಾ? ಇವತ್ತಿನ ದಿವಸ ನಿನ್ನ ಜೀವಿತಕ್ಕೆ ನೀನು ಹಾಗೆ ಇಲ್ಲ ಎಂಬುದಾಗಿ ಹೇಳಿದ್ರೆ ಇವತ್ತು ಒಳ್ಳೆಯ ಸಮಯ ನಿನಗಿದೆ. ಇಂದಿನಿಂದ ನೀನು ಯಾವ ವ್ಯಕ್ತಿ ಆಗು, ಮುಂದಿರುವಂಥ ದಿನಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟ ವ್ಯಕ್ತಿಯಾಗ, ಅಥವಾ ಪವಿತ್ರಾತ್ಮನಿಂದ ಹೊಂದಿರುವಂಥ ವ್ಯಕ್ತಿಯಾಗ, ಅಥವಾ ಅಭಿಷೇಕ ಹೊಂದಲ್ಪಟ್ಟಂಥ ವ್ಯಕ್ತಿಯಾಗ, ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡುವ ವ್ಯಕ್ತಿ ನೀನಾಗ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಬೇಗ 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 ಬೇಗ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಚೆನ್ನಾಗಿರುವಂತ ಒಂದು ಮಾತು. ಆದರೆ ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಶಕ್ತಿಯನ್ನು ಹೊಂದಿದವರಾಗಿ ಯೆರೂಸಲೇಮಿನಲ್ಲಿ. ಒಂದು ನಿಮಿಷ. ಹಲ್ಲೆಲೂಯಾ. ಏನೆಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ ಯಾವ ರೀತಿಯಿಂದ ಬರೆಯಲ್ಪಟ್ಟಿರುವಂಥದ್ದಾಗಿದೆ ಗೊತ್ತಾ? ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವೇನೆಂಬುದಾಗಿ ನಾವು ನೋಡ್ತೇವೆ, ಬಲ ಹೊಂದಿದವರಾಗಿ. ಹಲ್ಲೆಲೂಯಾ. ಜೋರಾಗಿ ಹೇಳೋಣ ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯಾ. ಇವತ್ತಿನ ದಿವಸ ನೀವು ವೈಯಕ್ತಿಕ ಜೀವಿತದಲ್ಲಿ ಇವತ್ತಿನ ದಿವಸ ನೀವು ಕೆಲವೊಂದು ರೀತಿಯಿಂದ ಬಲದಿಂದ ಕಾಣ್ತಾ ಇಲ್ಲ. ಪ್ರಾರ್ಥನೆ ವಿಷಯದಲ್ಲಿ ಬಲದಿಂದ ಕಾಣ್ತಾ ಇಲ್ಲ. ವಾಕ್ಯದ ವಿಷಯದಲ್ಲಿ ಬಲದಿಂದ ಕಾಣ್ತಾ ಇಲ್ಲ. ಸಭೆ ವಿಷಯದಲ್ಲಿ ಬಲದಿಂದ ಕಾಣ್ತಾ ಇಲ್ಲ. ಅಥವಾ ಏನಾದರೂ ಎದುರು ಒಂದು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ಅದನ್ನು ಜಯಿಸುವ ಹಾಗೆ ನೀವು ಬಲದಿಂದ ಕಾಣ್ತಾ ಇಲ್ಲ. ಕಾರಣ ಇವತ್ತಿನ ದಿವಸ ನಾವು ನೋಡ್ತೇವೆ, ನೀವು ಪವಿತ್ರ ಆತ್ಮನಿಂದ ಬಲ ಹೊಂದುತ್ತಾ ಇಲ್ಲ. ಹಲ್ಲೆಲೂಯಾ. ಅದರಲ್ಲಿ ಏನು ಬರೆಯಲ್ಪಟ್ಟಿರುವಂಥದ್ದಾಗಿದೆ ಗುರುತ? ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಪವಿತ್ರ ಆತ್ಮನ ನಿಮ್ಮ ಮೇಲೆ ಬರಲು ನೀವೇನೆಂಬುದಾಗಿ ನಾವು ನೋಡ್ತೇವೆ, ಬಲ ಹೊಂದಿ. ಹಲ್ಲೆಲೂಯಾ. ಯಾವ ರೀತಿ ಎಂದಿರುವಂಥ ಬಲ, ಎಂಥ ಒಂದು ರೀತಿ ಎಂದಿರುವಂಥ ಒಂದು ಬಲ ಅವನು ನೋಡ್ತೇವೆ. ಹೆಂಗೆ ಇರ್ತಾನೆ ಗುರುತಾ? ಪವಿತ್ರಾತ್ಮನಿಂದ ತುಂಬಲ್ಪಟ್ಟಂಥ ಒಂದು ವ್ಯಕ್ತಿ, ಅವನಿಗೆ ನಾವು ನೋಡ್ತೇವೆ ಪ್ರಾರ್ಥನೆ ಮಾಡುವಂಥ ಹೊತ್ತಿನಲ್ಲಿ, ವಾಕ್ಯದಲ್ಲಿ ಕಾಲ ಕಳೆಯುವಂಥ ಹೊತ್ತಿನಲ್ಲಿ, ಆರಾಧನೆ ಮಾಡುವಂಥ ಹೊತ್ತಿನಲ್ಲಿ ಯಾವುದವನಲ್ಲಿ ಬಲ ನೋಡ್ತೇವೆ ಗುರುತಾ? ಪವಿತ್ರಾತ್ಮನ ಬಲ ನೋಡ್ತೇವೆ. ಹಲ್ಲೆಲೂಯಾ. ಅವನಲ್ಲಿ ನೋಡ್ತೇವೆ ಪವಿತ್ರ ಆತ್ಮನ ಬಲ. ಅದು ಸುಮ್ಮನೆ ಇಲ್ಲ. ಅವನು ಮಾಡುವಂಥ ಪ್ರಾರ್ಥನೆ, ಅವನು ಹೇಳುವಂಥ ವಾಕ್ಯ, ಅವನು ಮಾಡುವಂಥ ಆರಾಧನೆ, ಅವನು ಕೊಡುವಂಥ ದೇವರ ಮಹಿಮೆಗಾಗಿ ಅನ್ನುವಂಥ ಸಮಯ, ಅದರ ಒಳಗಡೆ ಯಾವ ಬಲ ಇರುವಂಥದ್ದಾಗಿದೆ ಗೊತ್ತಾ? ಪವಿತ್ರ ಆತ್ಮನ ಬಲ ನೋಡ್ತೇವೆ. ಇವತ್ತಿನ ದಿವಸ ನೀನು 2 ವಿಷಯ ಗುರುತು ಮಾಡಿಕೊಂಡಿದೀಯಾ? ಯೇಸು ಸ್ವಾಮಿಗೆ ನಂಬಿರುವಂಥದ್ದು ಸತ್ಯ ಎಂಬುದಾಗಿ ಗುರುತು ಮಾಡಿಕೊಂಡಿದೀಯಾ? ಆತನಿಗೆ ನಂಬಿದ ಮೇಲೆ ಬ್ಯಾಪ್ಟಿಸಮ್ ತೆಗೆದುಕೊಳ್ಳುವಂಥದ್ದು ಗುರುತು ಮಾಡಿಕೊಂಡಿದೀಯಾ? ಅದರ ಜೊತೆ ಪವಿತ್ರ ಆತ್ಮ ಹೊಂದಿಕೊಳ್ಳುವಂಥದ್ದು ಯಾಕೆ ನೀನು ಗುರುತು ಮಾಡಿಕೊಳ್ತಾ ಇಲ್ಲ? ಹಲ್ಲೆಲೂಯಾ. ಪವಿತ್ರ ಆತ್ಮನಿಂದ ನೀನು ಯಾಕೆ ಒಂದು ರೀತಿಯಿಂದ ತುಂಬುವಂಥದ್ದು ಗುರುತು ಮಾಡಿಕೊಳ್ತಾ ಇಲ್ಲ? ಇವತ್ತಿನ ದಿವಸ ನೀನು ಪವಿತ್ರ ಆತ್ಮನಿಂದ ತುಂಬಲ್ಪಡು.
ನೀನು ಯಾವಾಗ ಪವಿತ್ರಾತ್ಮನಿಂದ ತುಂಬಲ್ಪಡ್ತೀಯ, ಅವಾಗ ನಿನ್ನ ಜೀವಿತದಲ್ಲಿ ಏನು ಪ್ರಾರ್ಥನೆ ಮಾಡ್ತೀಯ ಅದರ ಒಳಗಡೆ ದರ್ಶನ ನೋಡ್ತೀಯ. ಪವಿತ್ರಾತ್ಮನಿಂದ ತುಂಬಲ್ಪಟ್ಟಾಗ ನಾವು ನೋಡ್ತೇವೆ ನಿನ್ನಲ್ಲಿ ಒಂದು ಬಿಡುಗಡೆ, ನಿನ್ನಲ್ಲಿ ಒಂದು ಅಭಿಷೇಕ, ನಿನ್ನಲ್ಲಿ ಒಂದು ದೇವರ ಶಕ್ತಿ ಏನಾಗಿರುವಂಥದ್ದಾಗಿದೆ ಗುರುತ, ನಿನ್ನ ಕಾಣುವ ವ್ಯಕ್ತಿ ನೀನು ಆಗ್ತೀಯ. ಹಲ್ಲೆಲೂಯಾ. ಇಲ್ಲಿವರೆಗೂ ನೀನು ಏನಾದರೂ ಅಂಥ ವ್ಯಕ್ತಿ ನೀನಾಗಿದ್ದೀಯಾ? ಯೇಸು ಸ್ವಾಮಿಗೆ ನಂಬಿದ್ದೇನೆ, ಬ್ಯಾಪ್ಟಿಸಮ್ ತೆಗೆದುಕೊಂಡಿದ್ದೇನೆ, ಅದರ ಪವಿತ್ರಾತ್ಮನ ಶಕ್ತಿ ನನಗೆ ಗುರುತೇ ಇಲ್ಲ ಅಥವಾ ನಾನು ಹೊಂದೇ ಇಲ್ಲ ಎಂಬುದಾಗಿ ಹೇಳಿದ್ರೆ ಈಗ ನೀನು ಅದನ್ನು ಹೊಂದುವಂಥ ವ್ಯಕ್ತಿ ಆಗು. ಹಲ್ಲೆಲೂಯಾ. ನೀನು ಅದನ್ನು ತುಂಬಲ್ಪಡುವಂಥ ವ್ಯಕ್ತಿ ಆಗು. ಒಂದು ದಿವಸ ಮಧ್ಯಾಹ್ನ ಹೊತ್ತಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡಿದ್ದೆ. ಮಧ್ಯಾಹ್ನ ಹೊತ್ತಿನಲ್ಲಿ ನಾನು ಒಂದು ರೀತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಗ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ಪ್ರಭು ನೀನೊಬ್ಬ ನನಗೆ ದೇವರಾಗಿದ್ದಾಗೆ ಸತ್ಯ ದೇವರು ನೀವಾಗಿದ್ದೀರಲ್ವಾ, ನಮಗಾಗಿ ಪ್ರಾಣ ಕೊಟ್ಟಿರುವಂಥ ದೇವರು ನೀವಾಗಿದ್ದೀರಲ್ವಾ, ಹಾಗಾದರೆ ಇವತ್ತು ದಿವಸ ನಾನು ನಿನ್ನ ಆತ್ಮನಿಂದ ತುಂಬಲ್ಪಡಬೇಕು. ಹಲ್ಲೆಲೂಯಾ. ನನಗೆ ನಿನ್ನ ಸೇಬಲಿ ಸುಮ್ಮನೆ ಕಳಿಸಬೇಡ. ನಾನು ಒಂದು ರೀತಿಯಿಂದ ನಿನ್ನ ಆತ್ಮನಿಂದ ತುಂಬಲ್ಪಟ್ಟಿದ ಮೇಲೆ ನಾನು ಯಾರಿಗೆ ಒಂದು ರೀತಿಯಿಂದ ಪ್ರಾರ್ಥನೆ ಮಾಡ್ತೇನೆ, ಯಾರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೇನೆ ಮತ್ತು ದೂರಿಂದ ನಾನು ಪ್ರಾರ್ಥನೆ ಮಾಡ್ತೇನೆ, ಅದರ ಒಳಗಡೆ ನಿನ್ನ ಶಕ್ತಿ ಆವರಿಸುವಂಥದ್ದಾಗಬೇಕು. ಹಲ್ಲೆಲೂಯಾ. ಇಂಥ ಒಂದು ರೀತಿಯಿಂದ ನಾನು ಸುಮಾರು ವರ್ಷದ ಹಿಂದೆ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡ್ತಾ ಕೂತಿದಾಗ, ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿ ಕೂತಿದಾಗ ದೇವರಾತ್ಮ ನನ್ನ ಮೇಲೆ ಬಂದರು. ಹಲ್ಲೆಲೂಯಾ. ದೇವರಾತ್ಮ ಬಂದಿದ ಮೇಲೆ ಅದು ಭಯಂಕರವಾಗಿರುವಂಥ ಶಬ್ದನ ನೋಡಿದ್ದಾನೆ. ಆ ದೇವರಾತ್ಮ ನನ್ನ ಮೇಲೆ ಬಂದಿದ ಮೇಲೆ ನೋಡ್ತೇವೆ ಭಯಂಕರವಾಗಿರುವಂಥ ಬೆಂಕಿ ಉಪಾಧಿನ ನೋಡಿದ್ದಾನೆ. ಆ ಒಂದು ರೀತಿಯಂದಿರುವಂಥ ಭಯಂಕರವಾಗಿರುವಂಥ ಶಬ್ದ, ಆ ಬೆಂಕಿ ಆಗಿರುವಂಥ ಉಪಾಧಿ ನಾನು ನೋಡ್ತೇವೆ ನನ್ನ ಮೇಲೆ ಬಂದಿದ ಮೇಲೆ ಆಯಿತು. ಅಲ್ಲಿಂದ ಹೊರಗಡೆ ನಾನು ಬಂದೆ. ಸ್ವಲ್ಪ ದಿನ ಆಗಿದ ಮೇಲೆ ಹೊರಗಡೆ ಬಂದಿದ ಮೇಲೆ ನಾನು ಎಲ್ಲಿ ವಾಕ್ಯ ಹೇಳೋಕ್ಕೆ ಹೋದೆ, ಎಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಹೋದೆ, ಎಲ್ಲಿ ಅನೇಕರ ಮೇಲೆ ಕೈ ಇಕ್ಕಲಿಕ್ಕೆ ಹೋದೆ, ಅಲ್ಲಿ ಪವಿತ್ರಾತ್ಮನ ಶಕ್ತಿ ಆವರಿಸಲಿಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯಾ. ಇವತ್ತಿನ ದಿವಸ ನಿನ್ನ ದೇವರ ಮಹಿಮೆಗಾಗಿ ಇದ್ದೀಯಾ? ಒಂದು ಗುರುತು ಮಾಡಿಕೋ, ಮೊದಲು ನೀನು ಪವಿತ್ರಾತ್ಮನ ಬಲ ಹೊಂದು ನೀನು. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ನಂಬಿದ ಮೇಲೆ ಅಷ್ಟಕ್ಕೆ ಇರಬೇಡ, ಬ್ಯಾಪ್ಟಿಸಮ್ ತೆಗೆದುಕೊಂಡ ಮೇಲೆ ಅಷ್ಟಕ್ಕೆ ನೀನಿರಬೇಡ. ಇವತ್ತಿನ ದಿವಸ ಯೇಸು ಸ್ವಾಮಿಗೆ ನಂಬಿದ ಮೇಲೆ, ದೀಕ್ಷಿಸನನ್ನು ತೆಗೆದುಕೊಂಡಿದ ಮೇಲೆ ಮುಂದೆ ನೀನು ಯಾವ ವ್ಯಕ್ತಿ ಆಗಿ ಗುರುತ, ಪವಿತ್ರಾತ್ಮನ ಬಲ ನೀನು ಹೊಂದು. ಹಲ್ಲೆಲೂಯಾ. ಪವಿತ್ರಾತ್ಮನ ಬಲ ನೀನು ಯಾವಾಗ ಹೊಂದಿಕೊಳ್ಳುವುದಕ್ಕೆ ನೀನು ಇರ್ತೀಯ, ನಿನ್ನ ಪ್ರಾರ್ಥನೆಯಲ್ಲಿ, ನೀನು ಮಾಡುವಂಥ ಉಪವಾಸದಲ್ಲಿ, ನಿನ್ನ ದೇವರ ಮಹಿಮೆಗಾಗಿ ಕೊಡುವಂಥ ಸಮಯದಲ್ಲಿ ಏನು ನಡೆಯುವಂಥದ್ದಾಗಿದೆ ಗುರುತ, ಆತನ ಶಕ್ತಿ ನಡೆಯುವಂಥದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಯಾವಾಗಲೂ ನನ್ನ ಸಭೆಯಲ್ಲಿ ನಾನು ಯಾವಾಗಲೂ ಹೇಳ್ತೇನೆ, ಜನಗಳಿಗೆ ನೀವು ನೋಡಬೇಡಿ, ದೇವರಿಗೆ ನೀವು ನೋಡ್ರಿ. ಜನಗಳು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಇವತ್ತು ಸಂತೋಷ ಪಡ್ತಾರೆ, ನಾಳೆಗೆ ಅವರೇ ತಪ್ಪಾಗಿ ಮಾತಾಡ್ತಾರೆ. ಇವಾಗ ನಾವು ನೋಡ್ತೇವೆ, ನಮ್ಮೊಟ್ಟಿಗಿರ್ತಾರೆ, ನಾಳೆ ಮತ್ತೆ ಬೇರೆಯವರೊಟ್ಟಿಗಿರ್ತಾರೆ. ಇವತ್ತು ನಮ್ಮೊಟ್ಟಿಗಿದ್ದಾಗ ಒಂದು ರೀತಿಯಿಂದ ಇರ್ತಾರೆ, ಇದೇ ಒಂದು ವಿಷಯ ಇನ್ನೊಬ್ಬರಿಗೆ ಹೇಳಿದ ನಮ್ಮ ವಿಷಯದಲ್ಲಿ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಅದಕ್ಕೆ ನೀವು ಹೋಗಬೇಡಿ, ದೇವರಾತ್ಮ ನಿಮ್ಮೊಟ್ಟಿಗೆ ಇರುವ ಹಾಗೆ ನೀವು ಜೀವನ ಮಾಡಿ. ಹಲ್ಲೆಲೂಯಾ. ಯಾವಾಗ ದೇವರಾತ್ಮ ನಿಮ್ಮೊಟ್ಟಿಗೆ ಇರುವ ಹಾಗೆ ನೀವು ಜೀವನ ಮಾಡ್ತೀರಾ, ಅವಾಗ ನಿಮಗೇನಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ, ಆಶೀರ್ವಾದವಿದೆ. ಹಲ್ಲೆಲೂಯಾ. ಅದಕ್ಕೆಲ್ಲ ನೋಡ್ತೇವೆ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವೇನೆಂಬುದಾಗಿ ಬರೆಯಲ್ಪಟ್ಟಿದೆ, ಬಲ ಹೊಂದಿ. ಹಲ್ಲೆಲೂಯಾ. ಎಷ್ಟು ಜನರು ಪವಿತ್ರಾತ್ಮನಲ್ಲಿ ಬಲ ಹೊಂದಬೇಕೆಂಬುದಾಗಿ ಮನಸ್ಸಿದೆ? ಕೈಗಳ ಮೇಲೆ ಅಂತ ಹೇಳಿ. ಪವಿತ್ರಾತ್ಮನಲ್ಲಿ ಬಲ. ಹಲ್ಲೆಲೂಯಾ. ನೀವು ಪವಿತ್ರಾತ್ಮನಲ್ಲಿ ಬಲ ಹೊಂದಬೇಕಾದ್ರೆ ನೀವು ಹೇಗಿರ್ಬೇಕು ಗುರುತಾ, ಶರೀರದ ಬಲಗಳು ಸಾಯಿಸಬೇಕು. ಹಲ್ಲೆಲೂಯಾ. ಪಾಪಕರ ರೀತಿಯಿಂದ ಇರುವಂಥದ್ದು ಸಾಯಿಸಬೇಕು, ಲೌಕಿಕ ರೀತಿಯಿಂದ ಇರುವಂಥದ್ದು ಸಾಯಿಸಬೇಕು, ಅಸಹ್ಯಕರವಾಗಿರುವಂಥದ್ದು ಸಾಯಿಸಬೇಕು, ಶರೀರ ಅನುಸಾರವಾಗಿರುವಂಥದ್ದು ಏನಿದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ ಸಾಯಿಸಬೇಕು. ಹಲ್ಲೆಲೂಯಾ. ಯಾವಾಗ ನಾವು ಇದನ್ನು ಸಂಪೂರ್ಣವಾಗಿ ನಾವು ಸಾಯಿಸ್ತೇವೆ, ಅವಾಗ ನಾವೇನಾಗಿರ್ತೇವೆ ಗೊತ್ತಾ, ಪವಿತ್ರಾತ್ಮನ ಬಲವನ್ನು ಹೊಂದುವಂಥವ್ರು ಆಗಿರ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರ ಮಹಿಮೆಗಾಗಿ ಗುರುತು ಮಾಡಿಕೋ. ಯಾವ ರೀತಿಯಲ್ಲಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ ಗುರುತಾ, ಯೇಸು ಸ್ವಾಮಿಗೆ ನಂಬಿದ ಮೇಲೆ, ದೀಕ್ಷಿಸನನ್ನು ತೆಗೆದುಕೊಂಡಿದ ಮೇಲೆ ಈಗ ನೀವು ಏನಾಗಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ, ಪವಿತ್ರಾತ್ಮನ ಬಲ ಹೊಂದಿ. ಇವತ್ತೆಷ್ಟೋ ಸಭೆಯಲ್ಲಿ ಪವಿತ್ರಾತ್ಮ ಅಂದರೆ ಅಲರ್ಜಿ ಇದೆ, ಪವಿತ್ರಾತ್ಮ ಇಲ್ಲ ಹೇಳ್ತಾರೆ. ಬೈಬಲ್ ಹೇಳ್ತಾ ಇದೆ ಪವಿತ್ರಾತ್ಮ ಇದ್ದಾರೆ. ನಾನೇನು ಮಾತು ಕೇಳಲ್ಲ, ಬೈಬಲ್ ಮಾತು ಕೇಳ್ತೆ. ಹಲ್ಲೆಲೂಯಾ. ಎಷ್ಟೋ ಜನಗಳು ಹೇಳ್ತಾರೆ ಪವಿತ್ರಾತ್ಮ ಬರ್ತಾರೆ ಹೇಗೆ, ಹೋಗ್ತಾರೆ ಹೇಗೆ. ಆದರೆ ಬೈಬಲ್ ಹೇಳ್ತಾ ಇದೆ ಇವತ್ತಿನ ದಿವಸ ಪವಿತ್ರಾತ್ಮ ನಮ್ಮಲ್ಲಿ ಇರ್ತಾರೆ, ಆತನಿಗೆ ಮಹಿಮೆ ಆಗುವಂಥದ್ದು ಮಾತ್ರ ಮಾಡ್ತಾರೆ. ಹಲ್ಲೆಲೂಯಾ. ಇಂಥ ಒಂದು ರೀತಿಯಿಂದ ಪವಿತ್ರಾತ್ಮನಿಗೆ ನಂಬದೇ ಇರುವಂಥ ನಾನು ನೋಡ್ತೇವೆ ಮಾತಿಗೆ ಸೋತು ಹೋಗಬೇಡಿ. ದೇವರಾತ್ಮನಿಗೆ ನಂಬದೇ ಇರುವಂಥ ಮಾತುಗಳಿಗೆ ನೀವು ಸೋತು ಹೋಗಬೇಡಿ.
ಅಂಥವ್ರ ಜೊತೆ ನೀವು ಸಹವಾಸದಲ್ಲಾಗಲಿ, ಅಂಥವ್ರ ಜೊತೆ ನೀವು ಕಾಲ ಕಳೆಯುವಂಥದ್ರಲ್ಲಿ ಆಗಲಿ, ನೀವು ಸುಮ್ಮನೆ ಒಂದು ರೀತಿಯಿಂದ ವ್ಯರ್ಥವಾಗಬೇಡಿ. ಹಲ್ಲೆಲೂಯಾ. ಎಷ್ಟೋ ಕಡೆಗೆ ನಾವು ನೋಡ್ತೇವೆ ವಾಕ್ಯದ ಬಲವಾಗಿ ರುಚಿ ಇರ್ತದೆ, ಪ್ರಾರ್ಥನೆ ಬಲವಾಗಿ ರುಚಿ ಇರ್ತದೆ, ನಾವು ನೋಡ್ತೇವೆ ಸಭೆಯಲ್ಲಿ ಆರಾಧನೆ ಕ್ರಮ ಬಲವಾಗಿ ರುಚಿ ಇರ್ತದೆ, ಮತ್ತೆ ನಾವು ನೋಡ್ತೇವೆ ಶುಭ್ರವಾಗಿರುವಂಥ ರೀತಿಯಿಂದ ನಾವು ನೋಡ್ತೇವೆ ಒಳ್ಳೆ ಒಳ್ಳೆ ಬಟ್ಟೆ ಹಾಕಿಕೊಳ್ಳುವಂಥದ್ದು ತುಂಬನೇ ಒಂದು ರೀತಿ ನೋಡ್ತೇವೆ ರುಚಿ ಇರ್ತದೆ. ಆದರೆ ಪವಿತ್ರಾತ್ಮನ ರುಚಿ ಅವರಿಗಿರಲ್ಲ. ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರ ಆತ್ಮ ಮಾತ್ರ ಹೇಳುವಂಥದ್ದು ಯಾವುದಾಗಿದೆ ಗೊತ್ತಾ? ಪವಿತ್ರ ಆತ್ಮ ನಿಮ್ಮ ಮೇಲೆ ಬರಲು ನೀವೇನಾಗಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ, ಬಲ ಹೊಂದಿ. ಇವತ್ತಿನ ದಿವಸ ನಿನ್ನ ಜೀವಿತಕ್ಕೆ ದೇವರ ಕಡೆಗೆ ನೀನಿದ್ದೀಯಾ? ಸತ್ಯ ದೇವರಿಗೆ ತಿಳ್ಕೊಂಡಿದೀಯಾ? ಯೇಸು ಸ್ವಾಮಿ ಇವತ್ತಿನ ದಿವಸ ಬ್ಯಾಪ್ಟಿಸಮ್ ನೀನು ತೆಗೆದುಕೊಂಡಿದೀಯಾ? ಅದರ ಜೊತೆ ಇವತ್ತಿನ ದಿವಸ ನೀನು ಯಾವ ವ್ಯಕ್ತಿ ಆಗು? ಪವಿತ್ರ ಆತ್ಮನ ಬಲ ಹೊಂದುವಂಥ ವ್ಯಕ್ತಿ ಆಗು. ಹಲ್ಲೆಲೂಯಾ. ಕರ್ತನೇ, ನಾನು ನಿನಗೆ ನಂಬಿದ್ದೇನೆ, ಅದರ ಜೊತೆ ನಿನಗೆ ನಂಬಿ ನಾನು ದೀಕ್ಷೆಯನ್ನು ತೆಗೆದುಕೊಂಡಿದ್ದೇನೆ, ನನಗೆ ನೀನು ಮಾತಾಡು. ಕರ್ತನೇ, ನಾನು ನಿನಗೆ ನಂಬಿದ್ದೇನೆ, ನಿನಗೆ ನಂಬಿ ನಾನು ದೀಕ್ಷೆಯನ್ನು ತೆಗೆದುಕೊಂಡಿದ್ದೇನೆ, ನನಗೆ ದರ್ಶನ ಕೊಡು. ಕರ್ತನೇ, ನಾನು ನಿನಗೆ ನಂಬಿದ್ದೇನೆ, ನಿನಗೆ ನಂಬಿ ನಾನು ದೀಕ್ಷೆಯನ್ನು ತೆಗೆದುಕೊಂಡಿದ್ದೇನೆ, ನನಗೆ ನೀನು ಒಂದು ವರಗಳಿಂದ ನನಗೆ ತುಂಬಿಸು. ಹಲ್ಲೆಲೂಯಾ. ಇವತ್ತಿನ ದಿವಸ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಇದು ನೀವು ಕಾಪಾಡಿಕೊಳ್ಳ್ರಿ. ಅರ್ಥ, ಈ ರೀತಿಯಿಂದ ದೇವರಿಗೆ ನೀವು ಸಂಬಂಧ ಪಡ್ರಿ. ಈ ರೀತಿಯಿಂದ ಎಲ್ಲಿ ನೀವು ದೇವರಿಗೆ ಸಂಬಂಧ ಪಡ್ತೀರಾ, ಅವಾಗೇ ನೀವು ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡ್ತೀರಾ. ಇವತ್ತು ನಾವೇನಾಗಿ ಹೋಗ್ತಾ ಇದ್ದೇವೆ, ಯೇಸು ಸ್ವಾಮಿಗೆ ನಂಬಿದ್ದೇವೆ, ಆಯ್ತು ಬಿಡು. ಬ್ಯಾಪ್ಟಿಸಮ್ ತೆಗೆದುಕೊಂಡಿದ್ದೇವೆ, ಆಯ್ತು ಬಿಡು. ಇಲ್ಲ, ಯೇಸು ಸ್ವಾಮಿಗೆ ನಂಬಿದ ಮೇಲೆ, ಬ್ಯಾಪ್ಟಿಸಮ್ ನೀನು ತೆಗೆದುಕೊಂಡಿದ ಮೇಲೆ ನೀನು ಏನಾಗಬೇಕು ಗೊತ್ತಾ? ಪವಿತ್ರ ಆತ್ಮನ ಬಲ ಹೊಂದಬೇಕು ನೀನು. ಹಲ್ಲೆಲೂಯಾ. ಪವಿತ್ರ ಆತ್ಮನ ಬಲ ಹೊಂದಬೇಕು ನೀನು. ಇಲ್ಲಿವರೆಗೂ ನಾನು ಈ ಒಂದು ಸ್ಥಳದಲ್ಲಿ ಸುಮಾರು 400 ಮೇಲ್ಪಟ್ಟು ಬ್ಯಾಪ್ಟಿಸಮ್ ನಾನು ಕೊಟ್ಟಿದ್ದೇನೆ. ಒಂದೇ ದಿನದಲ್ಲಿ 105 ಮಂದಿ ತೆಕ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಅದು ನೋಡ್ತೇವೆ 400ಕ್ಕಿಂತಲೂ ಹೆಚ್ಚಾಗಿ ತೆಗೆದುಕೊಂಡಿದ್ದಾನೆ. ಆದರೆ ಇವತ್ತಿನ ದಿವಸ ನನ್ನ ದೇವರ ಮಹಿಮೆಗಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾನೆ. ದೇವರ ವಾಕ್ಯ ನಿನಗೆ ಮಾತಾಡುವಂಥದ್ದು ಗುರುತು ಮಾಡಿಕೋ. ಯೇಸು ಸ್ವಾಮಿಗೆ ನೀನು ನಂಬಿದ ಮೇಲೆ, ದೀಕ್ಷೆಯನ್ನು ತೆಗೆದುಕೊಂಡಿದ ಮೇಲೆ, ಈಗ ನಿನ್ನ ಮುಂದೆ ಯಾವ ವ್ಯಕ್ತಿ ಆಗೋ? ಪವಿತ್ರ ಆತ್ಮನ ಬಲ ಹೊಂದುವಂಥ ವ್ಯಕ್ತಿಯ. ಹಲ್ಲೆಲೂಯಾ. ದೇವರ ಆತ್ಮನಿಂದ ತುಂಬಲ್ಪಡುವಂಥ ವ್ಯಕ್ತಿ ನೀನು ಆಗು. ಆ ಪವಿತ್ರ ಆತ್ಮನ ಬಲ, ದೇವರ ಆತ್ಮನ ಬಲ ಇವತ್ತು ನೀನು ತುಂಬುವಂಥ ವ್ಯಕ್ತಿ ನೀನು ಆಗ್ತಾ ಇಲ್ಲ ಎಂಬುದಾಗಿ ಹೇಳಿದ್ರೆ, ನೀನು ಯಾವುದೋ ಒಂದು ರೀತಿಯಿಂದ ಬಲಹೀನನ ಆಗ್ತಾ ಇದ್ದೀಯ. ಶರೀರ ಅನುಸರ ಕಡೆಗೆ ನೀನು ಹೋಗ್ತೀಯ, ಲೋಕದ ಅನುಸರ ಕಡೆಗೆ ಹೋಗ್ತೀಯ, ಪಾಪದ ಅನುಸರ ಕಡೆಗೆ ಹೋಗ್ತೀಯ. ಸುಮ್ಮನೆ ಏನೋ ಒಂದು ದೇವರ ಕಡೆಗೆ ನಟನೆ ಅನ್ನುವ ಹಾಗೆ ನೀನು ಇರ್ತೀಯ. ಹಲ್ಲೆಲೂಯಾ. ಆದ್ರೆ ಇವತ್ತಿನ ದಿವಸ ಕರ್ತನಲ್ಲಿ ಪ್ರಿಯ ದೈವದಾಸನೇ, ದೇವರ ಆತ್ಮ ಹೇಳುವಂಥ ಒಂದು ಮಾತು ಗುರುತು ಮಾಡಿಕೊ. ಇನ್ಮೇಲೆ ನೀನೇನಾಗು? ಪವಿತ್ರ ಆತ್ಮನ ಬಲ ಹೊಂದು. ಹಲ್ಲೆಲೂಯಾ. ಸಮಯ ಮುಗಿತಾ ಇದೆ, ನಾನು ಮುಂದೆ ಹೋಗಲ್ಲ. ಆದರೆ ಒಂದು ಯೇಸು ಸ್ವಾಮಿಗೆ ನಂಬಿರುವಂಥ, ಒಂದು ಬ್ಯಾಪ್ಟಿಸಮ್ ತೆಗೆದುಕೊಂಡಿರುವಂಥ ಒಬ್ಬ ವ್ಯಕ್ತಿಯೇ ಮುಂದೆ ನೀನು ಪವಿತ್ರಾತ್ಮನ ಬಲ ಹೊಂದು. ಹಲ್ಲೆಲೂಯಾ. ದೇವರ ಆತ್ಮನಿಂದ ತುಂಬಲ್ಪಡುವಂಥ ವ್ಯಕ್ತಿಯ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ, ಬೇಗ ಬೇಗ ಕೊನೆಯದಾಗಿ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 49ನೇ ವಚನ. 24ನೇ ಅಧ್ಯಾಯ ಅದು ನೋಡ್ತೇವೆ 49ನೇ ವಚನ. ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಮಗೆ ಶಕ್ತಿಯನ್ನು ಹೊಂದಿಸುವ ತನಕ ಈ ಪಟ್ಟಣದಲ್ಲಿಯೇ ಕಾದುಕೊಂಡಿರ್ರಿ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ ಗುರುತ? ನೀವು ಯೇಸು ಸ್ವಾಮಿಗೆ ನಂಬಿದ ಮೇಲೆ, ಬ್ಯಾಪ್ಟಿಸಮ್ ನೀವು ತೆಗೆದುಕೊಂಡಿದ ಮೇಲೆ ಏನು ಮಾಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ ಗುರುತ? ದೇವರು ಮೇಲಣ ಲೋಕದಿಂದ ನಿಮಗೆ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದುವ ತನಕ, ಅಥವಾ ನಾವು ನೋಡ್ತೇವೆ ಹೊದಿಸುವ ತನಕ ನೀವೇನು ಮಾಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಈ ಒಂದು ಪಟ್ಟಣದಲ್ಲಿಯೇ ಕಾದುಕೊಂಡಿರ್ರಿ. ಅಂದರೆ ನಿಮಗಿರುವಂಥ ಸಭೆಯಲ್ಲಿ, ನಿಮಗಿರುವಂಥ ಸ್ಥಳದಲ್ಲಿ, ನಿಮಗಿರುವಂಥ ಒಳ್ಳೆಯ ಸಮಯದಲ್ಲಿ ನೀವು ದೇವರ ಮುಂದೆ ಏನು ಮಾಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಹೊಂದುವುದಕ್ಕಾಗಿ ನೀವು ಕಾದುಕೊಂಡಿರ್ರಿ, ಅಥವಾ ಅದು ಹೊಂದಿಕೊಳ್ಳುವುದಕ್ಕಾಗಿ ಆಸಕ್ತರಾಗ್ರಿ. ಅದನ್ನು ಹೊಂದಿಕೊಂಡು ದೇವರಾತ್ಮನ ಶಕ್ತಿ, ಅರ್ಥ ಪವಿತ್ರಾತ್ಮನ ಶಕ್ತಿ ಹೊಂದಿದವರಾಗಿ ಹೋಗ್ತಾ ಇರ್ರಿ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಯಾಕೆ ತಣ್ಣಗಾಗ್ತಾ ಇದ್ದೇವೆ? ಪವಿತ್ರಾತ್ಮನಲ್ಲಿ ನಾವು ತುಂಬಲ್ಪಡ್ತಾ ಇಲ್ಲ. ದೇವರ ಶಕ್ತಿಯಿಂದ ನಾವು ತುಂಬಲ್ಪಡ್ತಾ ಇಲ್ಲ. ನಮಗೆಲ್ಲ ಅನುಭವ ಇದೆ, ವಾಕ್ಯದ ಅನುಭವ ನಮಗಿದೆ. ಆದಿಕಾಂಡದಿಂದ ಪ್ರಕಟಣೆ ತನಕ ಎಲ್ಲೆಲ್ಲಿ ಯಾವುದು ಏನೇನು ಮಾತಿದೆ ನಮಗೆಲ್ಲ ಗುರುತಿದೆ. ಮತ್ತು ಯೇಸು ಸ್ವಾಮಿ ಏನೇನು ಅದ್ಭುತ ಮಾಡಿದ್ರು ಅದೆಲ್ಲ ನಮಗೆ ಗುರುತಿದೆ. ಸೇವೆ ವಿಷಯದಲ್ಲಿ, ಅನೇಕ ಜನಗಳ ವಿಷಯದಲ್ಲಿ ತುಂಬ ನಮಗೆಲ್ಲ ಪರಿಚಯ ಇದೆ. ಅದರ ಪವಿತ್ರ ಆತ್ಮನ ಶಕ್ತಿಯಿಂದ ನಾವು ಇದ್ದಿದ್ದೇವಾ?
ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರಾತ್ಮ ಹೇಳುವಂಥ ಮಾತು ಗುರುತು ಮಾಡಿಕೋ. ಈ ರೀತಿಯಲ್ಲಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಯಾವುದಲ್ಲಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ? ಪವಿತ್ರ ಆತ್ಮನ ಶಕ್ತಿ ಅಂದರೆ ದೇವರು ಮೇಲಣ ಲೋಕದಿಂದ ಹೊದಿಸುವಂಥ ಶಕ್ತಿ ನೀವು ಹೊಂದುವ ತನಕ ನೀವೇನು ಮಾಡ್ರಿ? ಬಂದು ಪಟ್ಟಣದಲ್ಲಿಯೇ ಕಾದುಕೊಂಡಿರ್ರಿ. ಹಲ್ಲೆಲೂಯಾ. ಹಾಗಾದರೆ ಕರ್ತನಲ್ಲಿ ಪ್ರಿಯ ದೇವದಾಸರೇ, ದೇವರ ಮಹಿಮೆಗಾಗಿ ನೀವು ಜೀವನ ಮಾಡ್ರಿ. ಒಂದರ್ಥ ಮಾಡಿಕೊಳ್ಳ್ರಿ, ದೇವರ ಶಕ್ತಿ ನೀವೇನು ಮಾಡ್ರಿ? ಹೊಂದಿಕೊಳ್ಳ್ರಿ. ಎಷ್ಟು ಜನರಿಗೆ ದೇವರ ಶಕ್ತಿ ಬೇಕು? ಕೈಗಳು ಅಲ್ಲಾಡಿಸಿ ಹೇಳಿ. ಎಷ್ಟು ಜನರಿಗೆ ದೇವರ ಶಕ್ತಿ ಬೇಕು? ಬಾಗಿಲೆಲ್ಲ ಮುಚ್ಚಾಕ್ತೇವೆ, 3 ದಿನ ಇಲ್ಲೇ ಇರ್ತೇವೆ. ಹಲ್ಲೆಲೂಯಾ. 3 ದಿನ ಅನ್ನ ಬ್ಯಾಡ, ನೀರು ಬ್ಯಾಡ, ನಿದ್ರೆ ಬ್ಯಾಡ. ದೇವರ ಶಕ್ತಿ ನೀವು ನೋಡ್ತೀರಾ, ದೇವರ ಬಲ ನೀವು ನೋಡ್ತೀರಾ, ದೇವರ ಬಿಡುಗಡೆ ನೀವು ನೋಡ್ತೀರಾ, ದೇವರ ನಡೆಸುವಿಕೆ ನೀವು ನೋಡ್ತೀರಾ, ದೇವರ ಆತ್ಮ ನೋಡ್ತೀರಾ. ಹಲ್ಲೆಲೂಯಾ. ಜೋರಾಗಿ ಹೇಳೋಣ, ಹಲ್ಲೆಲೂಯಾ. ದೇವರ ಶಕ್ತಿ ಉಂಡಿ ಹೊಟ್ಟೆ ತುಂಬಿಸುವಂಥದ್ರಲ್ಲ ಅಲ್ಲ. ದೇವರ ಶಕ್ತಿ ಚೆನ್ನಾಗಿ ಬೇಕಾಗಿರೋದೆಲ್ಲ ಊಟ ಮಾಡಿ, ಚೆನ್ನಾಗಿ ನಿದ್ರೆ ಮಾಡಿ, ಸುಮ್ಮನೆ ಸೂಟ್ ಬೂಟ್ ಹಾಕೊಂಡು ಬಂದು ನಿಂದಿರ್ತೇನೆ, ಗರ್ದನಿ ಬಿ ಕೂಡ ತಿರುಗಲ್ಲ. ಇಲ್ಲ. ಹಲ್ಲೆಲೂಯಾ. ಕೆಲವು ನೋಡ್ತೇವೆ, ಆನಿ ಹಂಗೆ ತಿರುಗ್ತದೆ, ಹಿಂಗೆ ತಿರುಗ್ತಾರೆ ಅಲ್ವಾ? ಸಾರಿ, ನಿನಗೆ ನಾನು ನಂಬಲ್ಲ. ಹಲ್ಲೆಲೂಯಾ. ಇವತ್ತಿನ ದಿವಸ ನೋಡ್ತೇವೆ, ಬಾಯಿ ತೆರೆದಿರುವಾಗ ಏನೇನೋ ಒಂದು ರೀತಿಯನ್ನು ನೋಡ್ತೇವೆ, ಆದರೆ ದೇವರ ಶಕ್ತಿನೇ ಇರಲ್ಲ. ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರ ಆತ್ಮ ಇವತ್ತಿನ ದಿವಸ ಹೇಳುವಂಥ ಮಾತು ಯಾವುದಾಗಿದೆ ಗುರುತ? ಎಂಥದ್ದಾಗಿರುವಂಥದ್ದಾಗಿದೆ ಗುರುತ? ನೀವು ಮಾಡುವಂಥ ಸೇವೆಯಲ್ಲಿ, ನೀವು ಮಾಡುವಂಥ ಸಭೆಯಲ್ಲಿ ಮೊದಲು ನೀನು ಸೇವೆ ಆಗಿರುವಾಗ, ಸೇವಕನಾಗಿರುವಾಗ ಮೊದಲು ನೀನು ಶರೀರದಲ್ಲಿರುವಂಥದ್ದು ಸುಟ್ಟಿ ಸಾಯ್. ಹಲ್ಲೆಲೂಯಾ. ಊಟದ ಸಲುವಾಗಿ ಸ್ವಲ್ಪ ಬಾಯಿಗೆ ಚುಕ್ಕ ಹಾಕೋ, ನೀರಿನ ಸಲುವಾಗಿ ಸ್ವಲ್ಪ ಬಾಯಿಗೆ ಚುಕ್ಕ ಹಾಕೋ, ನಿದ್ರೆ ಸಲುವಾಗಿ ಸ್ವಲ್ಪ ಕಣ್ಣಿಗೆ ಚುಕ್ಕ ಹಾಕೋ. ಹಲ್ಲೆಲೂಯಾ. ಸ್ವಲ್ಪ ನೀನೇನಾಗಿ ಸಾಯ್. ಅವಾಗ ಪರಲೋಕದ ಶಕ್ತಿ ನೋಡ್ತೀಯ, ಅವಾಗ ಪರಲೋಕದ ಬಲ ನೋಡ್ತೀಯ, ಅವಾಗ ಪರಲೋಕದ ನಡೆಸುವಿಕೆ ನೋಡ್ತೀಯ, ಅವಾಗ ದೇವರ ಆತ್ಮ ನೋಡ್ತೀಯ, ಅವಾಗ ಸಭೆ ನೋಡ್ತೀಯ, ಅವಾಗ ಸೇವೆ ನೋಡ್ತೀಯ, ಅವಾಗ ಆತ್ಮ ನೋಡ್ತೀಯ, ಅವಾಗ ದೇವರ ನಡೆಸುವಿಕೆ ನೋಡ್ತೀಯ. ಹಲ್ಲೆಲೂಯಾ. ಪ್ರಿಯ ಕರ್ತನ ದೈವದಾಸರೇ, ದೇವರ ಹತ್ರ ಇರು, ದೇವರ ನಡೆಸುವಿಕೆ ರೀತಿಯಿಂದ ಇರು. ನಿನ್ನದೇ ಆಗಿರುವಂಥ ನಡೆಸ್ಕೊಂಡು ಹೋಗಬೇಡ. ಸೇವಕರ ವಿಷಯದಲ್ಲಿ ಹೇಳ್ತಾ ಇದ್ದಿದ್ದೇನೆ, ನಿಮಗೆ ನಾನು ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ದೇವರ ಮಹಿಮೆಗಾಗಿ ಇರು, ದೇವರ ಆತ್ಮನಿಂದ ತುಂಬಲ್ಪಟ್ಟಂಥ ರೀತಿಯಿಂದ ಇರು. ಸುಮ್ಮನೆ ಏನೋ ಒಂದು ರೀತಿಯಿಂದ ಅನ್ನುವಂಥ ರೀತಿಯಿಂದ ಇರಬೇಡ. ಹಲ್ಲೆಲೂಯಾ. ಕೆಲವೊಬ್ಬರು ಏನಾಗ್ತಾರೆ ಗೊತ್ತಾ? ನನ್ನ ಜೊತೆ ಕೆಲವೊಂದು ಪಾಸ್ಟರ್ಗಳಿದ್ದರು ಅಂದರೆ ಹೇಳ್ತಾರೆ, ಪಾಸ್ಟರ್ ನಿಮ್ಮ ಜೊತೆ ಇದ್ರೆ ನಮಗೆ ಜೀವ ದಸ್ ಅಂತದ ಅಂತ ಹೇಳ್ತಾರೆ. ಯಾಕ್ರಿ ಅಂದ್ರೆ ಯಾವುದಾರ ಮನೆಗೆ ಹೋದ್ರೆ ಅವ್ರಿಗೆ ಭೀ ಉಳ್ಳಾಗ ಬಿಡಲ್ರಿ, ನಮಗೆ ಭೀ ಉಳ್ಳಾಗ ಬಿಡಲ್ರಿ. ಹಾಂ, ನಿಮ್ಮ ಜೊತೆ ಬಂದರೆ ನೀರೇ ಸಿಗಲ್ಲ, ಎಲ್ಲ ಇರ್ತಾವೆ. ನಿಮ್ಮ ಸುತ್ತಮುತ್ತ ಊಟ ಇರ್ತದ, ಮಟನ್ ಚಿಕನ್ ಎಲ್ಲನೇ ಇರ್ತದೆ. ಒಂದು ಹೋಳು ಭೀ ನೀವು ಭೀ ತಿಂಬಲ್ರಿ, ನಮಗೆ ಭೀ ತಿನ್ನಕ್ಕೆ ಬಿಡಲ್ರಿ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ತಿನ್ನು, 3-4 ಗಂಟೆ ಮಾಡಿ ತಿನ್ನು, ಅಂದರೆ ಜಪ ಮಾಡಿ ತಿನ್ನು. 3-4 ತನಕ ನೀನು ಜಪ ಮಾಡೋದ್ರೆ ಮೊದಲು ತಿಂತಿಂದ್ರೆ ಏನು ಜಪ ಮಾಡ್ತಿ? ಏನು ವಾಕ್ಯ ಹೇಳ್ತಿ? ಏನು ಆರಾಧನೆ ಮಾಡ್ತಿ? ಹಲ್ಲೆಲೂಯಾ. ಇವತ್ತು ದಿವಸ ಕರ್ತನಲ್ಲಿ ಪ್ರಿಯ ದೈವದಾಸರಿ, ನೀವು ಮನೆಗೆ ಹೋಗ್ರಿ. ಆ ಮನೆಗೆ ಆಶೀರ್ವಾದ ಬರಬೇಕಾದ್ರೆ ಮೊದಲು ಪ್ರಾರ್ಥನೆ ಮಾಡಿರಿ. ಗಂಟೆ 3 ಗಂಟೆ 4 ಗಂಟೆ. ಆಮೇಲೆ ಶರೀರ ಅನುಸಾರವಾಗಿ ನೀವು ಹೋಗ್ಲಿಕ್ಕೆ ಹೋಗಬೇಡ್ರಿ. ಆತ್ಮದ ಅನುಸಾರವಾಗಿ ಪ್ರಾರ್ಥನೆ ಮಾಡಿ, ಆತ್ಮದ ಊಟ ಆಗಿದ ಮೇಲೆ ಶರೀರ ಊಟ ಮಾಡಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಶರೀರ ಊಟ ಆಗಿದ ಮೇಲೆ ಆತ್ಮದ ಊಟ ನಮಗೆ ಮಾಡೋಕ್ಕಾಗಲ್ಲ, ನಿದ್ರೆ ಬರ್ತದೆ. ನೀರು ಕೊಡು 1 ಗ್ಲಾಸ್, ನೀರು ಕೊಡು 1 ಬಾಟಲ್, ಅವ ಬಿ ತಕಸ್ತಾನ, ನೀ ಬಿ ತಕಸ್ತೀಯ. ಹಲ್ಲೆಲೂಯಾ. ಆದರೆ ದೇವರ ಆತ್ಮ ಇವತ್ತಿನ ದಿವಸ ಹೇಳುವಂಥದ್ದು ಯಾವುದಾಗಿದೆ ಗೊತ್ತಾ? ನೀವು ಮೊದಲು ಏನಾಗಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಲೂಕನ್ ಬರೆದ ಸುವಾರ್ತೆ 24:49 ಬರೆಯಲ್ಪಟ್ಟಿರುವಂಥ ಮಾತು, ನೀವು ಮೊದಲು ಏನಾಗ್ರಿ? ಪವಿತ್ರ ಆತ್ಮನಿಂದ, ಮೇಲಣಲಿಂದ ಬರುವಂಥ ದೇವರ ಶಕ್ತಿ ನೀವೇನು ಮಾಡ್ರಿ? ಹೊಂದಿಕೊಳ್ಳ್ರಿ. ಹಲ್ಲೆಲೂಯಾ. ಹೊಂದಿಕೊಳ್ಳ್ರಿ. ಇವತ್ತಿನ ಸಮಯ ದೇವರ ಶಕ್ತಿ ಹೊಂದಿಕೊಳ್ಳ್ರಿ. ನೀವು ನಿಮ್ಮ ಶರೀರದ ಶಕ್ತಿ ಸಾಕು, ನಿಮ್ಮ ಹಣದ ಶಕ್ತಿ ಸಾಕು, ನಿಮಗಿರುವಂಥ ಜನಗಳ ಬೆಂಬಲದ ಶಕ್ತಿ ಸಾಕು. ಆದರೆ ದೇವರ ಆತ್ಮನ ಶಕ್ತಿ ನೀವು ಕಾಣ್ರಿ. ದೇವರ ಆತ್ಮನ ಶಕ್ತಿ ನಿಮಗಿಲ್ಲ. ಎದಕ್ಕೆ ಬೇಕು ಹಣ? ಎದಕ್ಕೆ ಬೇಕು ಜನಗಳ ಬೆಂಬಲ? ಎದಕ್ಕೆ ಬೇಕು ನಮಗೆ ಗೌರವ? ಹಲ್ಲೆಲೂಯಾ. ಇವತ್ತಿನ ದಿವಸ ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಇದು ಆಗು, ನಿನ್ನ ಆತ್ಮಿಕತೆ ಜೀವಿತದಲ್ಲಿ ಇದು ಆಗು.
ನಿನ್ನ ದೇವರಿಗೆ ಸಂಬಂಧಪಡುವ ಹಾಗೆ ಇದು ಆಗು. ಯಾವ ರೀತಿಯಲ್ಲಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ ಗುರುತ. ಪ್ರಾರಂಭದಿಂದ ನಾವು ಇಲ್ಲಿ ತನಕ ಓದಿದ್ದೇವೆ. ಇನ್ಮೇಲೆ ಯೇಸು ಸ್ವಾಮಿಗೆ ನಂಬಿದ್ದೀರಾ, ಒಳ್ಳೆಯದೇ. ಬ್ಯಾಪ್ಟಿಸಮ್ ನೀವು ತೆಗೆದುಕೊಂಡಿದ್ದೀರಾ, ಒಳ್ಳೆಯದೇ. ಆದರೆ ಈಗ ನೀವೇನಾಗ್ರಿ, ಪವಿತ್ರಾತ್ಮನ ಶಕ್ತಿ ಹೊಂದ್ರಿ. ಹಲ್ಲೆಲೂಯಾ. ಪವಿತ್ರಾತ್ಮನ ಶಕ್ತಿ ಹೊಂದುವಂಥವ್ರು ಇನ್ನೊಂದು ಸರ್ತಿ ಕೈಗಳ ಮೇಲೆ ಎತ್ತೇಳಿ. ಭಾಳ ಜನ ಎತ್ತಲಿ, ಕೈಗಳೆತ್ತಿ ಹೇಳಿ. ಎಷ್ಟು ಜನಕ್ಕೆ ಶಕ್ತಿ ಬೇಕು? ದೇವರಾತ್ಮನ ಶಕ್ತಿ ಎಷ್ಟು ಜನರಿಗೆ ಬೇಕು? ಕೈಗಳೆತ್ತಿ ಹೇಳಿ. ಹಲ್ಲೆಲೂಯಾ. ಪವಿತ್ರಾತ್ಮನ ಶಕ್ತಿನ ಹೊಂದಿಕೊಳ್ಬೇಕಾದ್ರೆ ಒಂದು ಸಮಯ, ನಾನು ಹೇಳ್ತೇನೆ, 24 ತಾಸು ಆರಾಧನೆ ಉಪವಾಸದಿಂದ ಕಾಲ ಕಡಿಯೋಣ. ಒಂದು ಶಕ್ತಿ ನಮಗೆ ಬರ್ತದೆ, ಒಂದು ಬಲ ನಮಗೆ ಬರ್ತದೆ, ಒಂದು ಬಿಡುಗಡೆ ನಮಗೆ ಬರ್ತದೆ, ಒಂದು ಅಭಿಷೇಕ ನಮಗೆ ಬರ್ತದೆ, ಒಂದು ನಡೆಸುವಿಕೆ ನನಗೆ ಬರ್ತದೆ, ಒಂದು ದೇವರಾತ್ಮನ ಕಣ್ಣುಗಳು ನಾವು ತೆರೆಯುವಂಥದ್ದು ನೋಡ್ತೇವೆ. ಹಲ್ಲೆಲೂಯಾ. 24 ತಾಸು ಒಂದು ಸಮಯದಲ್ಲಿ ಕಾಲ ಕಳೆಯೋಣ. ಸಿದ್ಧರಿದ್ದೀರಾ? ಎಷ್ಟು ಜನ ಸಿದ್ಧರಿದ್ದೀರಿ? ಜೋರಾಗಿ ಹೇಳೋಣ ಹಲ್ಲೆಲೂಯಾ. ಒಂದು ಸಮಯ ಬೇಸಿಗೆಯ ರಜೆ ದಿನಗಳಿಗೆ ನಾವು ನೋಡೋಣ. ಅದರ ಒಳಗಡೆ ಒಂದು ದಿನ ನೋಡೋಣ. ಅದರ ಒಳಗಡೆ ದೇವರಾತ್ಮನಿಂದ ತುಂಬಲ್ಪಡೋಣ. ಹಲ್ಲೆಲೂಯಾ. ಜೋರಾಗಿ ಹೇಳೋಣ ಹಲ್ಲೆಲೂಯಾ. 24 ತಾಸು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ನಾವು ನೋಡ್ತೇವೆ. ನಾಳೆ ಬೆಳಗ್ಗೆ ಆಗಿದ ಮೇಲೆ ಎಂಡ್ ಆಗಬೇಕು. ಹಲ್ಲೆಲೂಯಾ. ಆ ರೀತಿಯಿಂದ ಕೂಡೋಣ ಮೊಳಕಲ ಮೇಲೆ. ಆ ರೀತಿಯಿಂದ ಮಾಡೋಣ ಪ್ರಾರ್ಥನೆ ಮೊಳಕಲ ಮೇಲೆ. ಆ ರೀತಿಯಿಂದ ಹೋರಾಡೋಣ ಮೊಳಕಲ ಮೇಲೆ. ಆ ರೀತಿಯಿಂದ ಮೊರೆ ಇಡೋಣ ಮೊಳಕಲ ಮೇಲೆ. ಆ ರೀತಿಯಿಂದ ಶಬ್ದವೆತ್ತೋಣ ಮೊಳಕಲ ಮೇಲೆ. ಹಲ್ಲೆಲೂಯಾ. ಅವತ್ತಿನ ದಿವಸ ಯಾವುದೇ ನಾವು ನೋಡ್ತೇವೆ ಹೆಚ್ಚಾಗಿರುವಂಥದ್ದು ವಾಕ್ಯಕ್ಕೆ ನಾವು ಸಮಯ ಬೇಡ. ಹೆಚ್ಚಾಗಿ ನಾವು ನೋಡ್ತೇವೆ ಆರಾಧನೆ ಮಾತ್ರ, ಹೆಚ್ಚಾಗಿ ಪ್ರಾರ್ಥನೆ ಮಾತ್ರ, ಹೆಚ್ಚಾಗಿ ಆರಾಧನೆ, ಹೆಚ್ಚಾಗಿ ಪ್ರಾರ್ಥನೆ ಅನ್ನುವ ಹಾಗೆ ಪವಿತ್ರಾತ್ಮನಿಂದ ತುಂಬಲ್ಪಡೋಣ. ಹಲ್ಲೆಲೂಯಾ. ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ರೆ ದೇವರಾತ್ಮ ಒಂದು ಡೇಟ್ ಕೊಡ್ತಾರೆ. ಆ ಡೇಟ್ ನಿಮಗೆ ಹೇಳ್ತೇನೆ. ಹಲ್ಲೆಲೂಯಾ. 24 ತಾಸು ದೇವರ ಶಕ್ತಿ ಹೊಂದುವಂಥ ಸಮಯ, ಅನ್ಯ ಭಾಷೆ ಹೊಂದುವಂಥ ಸಮಯ, ಬಿಡುಗಡೆ ನೋಡುವಂಥ ಸಮಯ, ದರ್ಶನ ನೋಡುವಂಥ ಸಮಯ, ಆತ್ಮನಿಂದ ತುಂಬಲ್ಪಡುವ ಸಮಯ. ಹಲ್ಲೆಲೂಯಾ. ಜೋರಾಗಿ ಹೇಳೋಣ ಹಲ್ಲೆಲೂಯಾ. ನೀವು ಸಿದ್ಧರಾದರೆ ಈ ಮುಂದಿರುವಂಥ ದಿನಗಳಲ್ಲಿ ಅದರ ಶಕ್ತಿ ನಾವು ನೋಡೋಕ್ಕಿದ್ದೇವೆ. ನೀವು ಸಿದ್ಧರಾದರೆ ಮುಂದಿರುವಂಥ ದಿನದಲ್ಲಿ ಅದನ್ನು ನಡೆಸಲಿಕ್ಕೆ ನಾವು ನೋಡೋಕ್ಕಿದ್ದೇವೆ. ಅದಕ್ಕೆ ಇವತ್ತಿನ ದಿವಸ ಗುರುತು ಮಾಡಿಕೋ. ಯೇಸು ಸ್ವಾಮಿಗೆ ನಂಬಿದೀಯಾ? ದೀಕ್ಷಿಸನನ್ನು ತೆಗೆದುಕೊಂಡಿದೀಯಾ? ಹಾಗಾದರೆ ನೀನೇನಾಗಿರೋ ಮುಂದಿನ ಸಮಯ ಪವಿತ್ರಾತ್ಮನ ಶಕ್ತಿ ನೀನು ಹೊತ್ತು. ಹಲ್ಲೆಲೂಯಾ. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡು. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟು ದೇವರ ಮಹಿಮೆಗಾಗಿ ಜೋಮನ ಮಾಡು. ಇವತ್ತಿನ ದಿವಸ ಹಾಗಾದರೆ ಕೊಟ್ಟಿರುವಂಥ ವಚನ ನಾವೇನಾಗಿದ್ದೇವೆ, ನಾವೇನಾಗಿ ನಡೆಯುವಂತರಾಗಿದ್ದೇವೆ. ಒಂದು ನಿಮಿಷ ನಮ್ಮನ್ನು ನಾವು ಕಣ್ಣುಗಳು ಮುಚ್ಚಿಕೊಳ್ಳುವ, ದೇವರ ಮಹಿಮೆಗಾಗಿ ಪಶ್ಚಾತ್ತಾಪ ಪಡುವ. ನಾವು ಒಂದು ನಿಮಿಷ ಶಬ್ದವೆತ್ತಿ ದೇವರ ಕರದಲ್ಲಿ ತಗ್ಗಿಸಲ್ಪಟ್ಟಂಥ ರೀತಿಯಿಂದ ದೇವರಿಗೆ ಮೊರೆಯಿಡುವ. ಎಲ್ಲರೂ ಒಂದು ನಿಮಿಷ ಸ್ತೋತ್ರ ಹೇಳುವ. ಪ್ರೈಸ್ ದ ಲಾರ್ಡ್ ಜೀಸಸ್ ಹೋಲಿ. ಹಲ್ಲೆಲೂಯಾ. ಪರಿಶುದ್ಧನಾಗಿರುವಂಥ ದೇವರೇ, ನಿನಗೊಂದು ಜೀವವುಳ್ಳ ನಾಮಕ್ಕೆ ನಾವು ವಂದನೆ ಹೇಳುತ್ತೇವೆ ಸ್ವಾಮಿ. ಇವತ್ತಿನ ಒಂದು ಸುಂದರವಾಗಿರುವಂಥ ಸಮಯ ನಿನ್ನ ಮಹಿಮೆಗಾಗಿ ನಮಗೆ ನಡೆಸಿದ್ದಕ್ಕಾಗಿ, ಇವತ್ತಿನ ಸುಂದರವಾಗಿರುವಂಥ ಸಮಯ ನಿನ್ನ ಮಹಿಮೆಗಾಗಿ ನಮಗೆ ಇಟ್ಟಿದ್ದಕ್ಕಾಗಿ, ತಲೆಬಾಗಿರುವಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಬೇಡುತ್ತೇನೆ. ಹೆಸರಿಸರಿತಾಗಿ ಮುಟ್ಟು ಆಶೀರ್ವಾದ ಮಾಡು ದೇವ. ನೀವು ಹೇಳಿದ್ರಲ್ವಾ, ಯೇಸು ಸ್ವಾಮಿಗೆ ನಂಬಿದ್ದೀರಿ, ದೀಕ್ಷಿಸನನ್ನು ತೆಗೆದುಕೊಂಡಿದ್ದೀರಿ, ಆದರೆ ಪವಿತ್ರಾತ್ಮನ ಶಕ್ತಿ ಹೊಂದಿದ್ದೀರಾ ಎಂಬುದಾಗಿ ಕೇಳುವಾಗ ಅನೇಕರು ಇಲ್ಲ ಎಂಬುದಾಗಿ ಹೇಳಿದ್ರು ಸ್ವಾಮಿ. ಅದೇ ರೀತಿಯಿಂದೆಲ್ಲ ತಲೆಬಾಗಿರುವಂಥ ಪ್ರತಿಯೊಬ್ಬರಿಗಾಗಿ ನಾನು ಬೇಡುತ್ತೇನೆ. ಇವರ ಜೀವಿತಕ್ಕೆ ನಿನ್ನ ಶಕ್ತಿ ನೋಡುವಂತೆ ಕೃಪೆ ನೀಡು, ನಿನ್ನ ಬಲ ನೋಡುವಂತೆ ಕೃಪೆ ನೀಡು. ಯಾವುದೇ ಇವರ ಜೀವಿತಕ್ಕೆ ಅಡಗಿಕೊಂಡಿರುವಂಥ ಕಣ್ಣೀರಿದೆಯೋ ಬಿಡುಗಡೆ ಮಾಡು ನೂತನ ಆತ್ಮನ ಬಲದಲ್ಲಿ. ಇವತ್ತಿನ ದಿವಸ ನೀನು ಇಲ್ಲಿವರೆಗೂ ನಡೆಸಿರುವಂಥ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಮುಂದಿರುವಂಥ ದಿನಗಳಲ್ಲಿ ನಿನಗೆ ಮಹಿಮೆ ಆಗುವಂಥದ್ದು ಮಾತ್ರ ಕಾಣುವ ಹಾಗೆ ನೀವೇ ನಮಗೆ ಜೊತೆ ಇರಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡ್ತೇವೆ ಜೀವವುಳ್ಳ ತಂದೆ, ಆಮೆನ್. ಹಲ್ಲೆಲೂಯಾ. ಜೋರಾಗಿ ಹೇಳೋಣ ಹಲ್ಲೆಲೂಯಾ. ಓಕೆ, ಸಣ್ಣ ಒಂದು ಹಾಡನ್ನು ಆಡುವ, ವಾರದ ಕಾಣಿಕೆ ಕೊಟ್ಟ ಮುಕ್ತಿ ಮಾಡುವ. నీవు నా తోడు ఉన్నవయ్యా, నాకు భయమేల నా
భయమేల నా యేసయ్యా, నీవు నాలోనే ఉన్నావయ్యా, నాకు దిగులేదా నా యేసయ్యా.
నేనే మాత్రం అన్న దేవా, నేనే మార్గం అన్న దేవా, నేనే జీవము అని పలికిన దేవా, నేనే జీవము అని పలికిన దేవా. దేవా దేవా నీకే స్తోత్రం, దేవా దేవా నీకే స్తోత్రం, దేవా దేవా నీకే స్తోత్రం, దేవా దేవా నీకే స్తోత్రం. నీవు నా తోడు ఉన్నావయ్యా, నాకు భయమేలా యేసయ్యా, నీవు నాలో ఉన్నావయ్యా, నాకు దిగులేలా యేసయ్యా, నీవు నాలో ఉన్నావయ్యా, నాకు భయమేలా యేసయ్యా, నీవు నాలో ఉన్నావయ్యా, నాకు దిగులేలా యేసయ్యా, నాకు భయమేలా, నాకు దిగులేలా, నాకు చింతేలా, నాకు భీతేలా, నాకు భయమేలా, నాకు దిగులేలా, నాకు చింతేలా, నాకు భీతేలా, నీవు నాలో ఉన్నావయ్యా, నాకు భయమేలా యేసయ్యా, నీవు నాలోనే ఉన్నావయ్యా, దిగులేలా యేసయ్యా. దేవా దేవా నీకే స్తోత్రం, రాజా రాజా నీకే స్తోత్రం. సభೆ ಗಟ್ಟಿಯಾಗಿ ಹೇಳುವ, ದೇವಾ ದೇವಾ ನೀಕೆ ಸ್ತೋತ್ರಂ, ರಾಜಾ ರಾಜಾ ನೀಕೆ ಸ್ತೋತ್ರಂ. ಹಲ್ಲೆಲೂಯ. ಜೋರಾಗಿ ಹೇಳೋಣ ಹಲ್ಲೆಲೂಯ. ದೇವರಿಗೆ ಮಹಿಮೆ ಆಗಲಿ. ವಿಶೇಷವಾಗಿ ಇವತ್ತಿನ ಸುಂದರವಾಗಿರುವಂಥ ಸಮಯ ನಿಜಕ್ಕೂ ನಮ್ಮೆಲ್ಲರಿಗೆಲ್ಲ ದೇವರು ಒಳ್ಳೆ ರೀತಿಯಿಂದ ನಡೆಸಿರುವ ಹಾಗೆ ಮತ್ತು ತಿರುಗಿ ಒಂದು ವಿಶೇಷವಾಗಿರುವಂಥ ಒಂದು ಪ್ರಕಟಣೆ, ಈ ಒಂದು 40 ಡೇಸ್ ದೇವರ ಮಹಿಮೆಗಾಗಿ ನೀವೆಲ್ಲರೂ ಒಳ್ಳೆ ರೀತಿಯಿಂದ ಉಪವಾಸದಲ್ಲಿ ಕಾಲ ಕಳೆಯುವ ಹಾಗೆ ನೀವಿದ್ದೀರ. ಅದರ ಜೊತೆ ಪ್ರಾರ್ಥನೆ ರೀತಿಯಿಂದ ಕೂಡ ನೀವು ಕಾಲ ಕಳೆಯುವಂಥದ್ರಲ್ಲಿ ಮತ್ತು ಅನೇಕ ಒಂದು ಸ್ಥಳಗಳು, ಸಭೆಗಳು, ಕುಟುಂಬಗಳು ಸಂಧಿಸುವ ಹಾಗೆ ಈ ಒಂದು 40 ದಿವಸದಲ್ಲಿ ನಡೆಸಿರುವಂಥದ್ದಕ್ಕಾಗಿ ತುಂಬ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸಲಿಕ್ಕಿರುತ್ತೇನೆ. ಆದರೆ ಮುಖ್ಯವಾಗಿ ಇವತ್ತಿನ ಈ ಒಂದು ಸಂಡೇ ದೇವರ ಮಹಿಮೆಗಾಗಿ ನಡೆದಿರುವ ಹಾಗೆ ಮುಂದಿನ ಒಂದು ಸಂಡೇ ಫಾರ್ಮ್ ಸಂಡೇ ಇರುವಂಥದ್ದಾಗಿರ್ತದೆ ಅಲ್ವಾ? ಅಂದರೆ ಖರ್ಜೂರದ ಗರಿಯ ಹಬ್ಬ. ಈ ಖರ್ಜೂರದ ಒಂದು ಗರಿಯ ಹಬ್ಬ ಇರುವುದರಿಂದ ಪ್ರತ್ಯೇಕವಾಗಿರುವಂಥ ಒಂದು ರೀತಿಯಿಂದ ಮುಂದಿನ ಭಾನುವಾರ ಶ್ರೇಷ್ಠವಾಗಿರುವಂಥ ಒಂದು ಆರಾಧನೆ ನಡೆಯುವಂಥದ್ದಾಗಿರ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಸರಿಯಾದಂಥ ರೀತಿಯಿಂದ ಸಮಯಕ್ಕೆ ನೀವು ಭಾಗಿಯಾಗುವಂಥವರಾಗಿರಿ. ಹಾಗೆ ಮತ್ತೆ ತಿರುಗಿ ಏಪ್ರಿಲ್ 3ನೇ ತಾರೀಕು ಗುಡ್ ಫ್ರೈಡೆ ಇರುವಂಥದ್ದಾಗಿರ್ತದೆ. ಏಪ್ರಿಲ್ 3ನೇ ತಾರೀಕು ಗುಡ್ ಫ್ರೈಡೆ ಇರುವುದರಿಂದ ನಾವು 4 ಬ್ರ್ಯಾಂಚಿನವರೆಲ್ಲ ಒಂದೇ ಕಡೆಗೆ ನಾವು ಈ ಒಂದು ಮುಂದೆ ಬರುವಂಥ 3ನೇ ತಾರೀಕು ಗುಡ್ ಫ್ರೈಡೆ ನಾವು ಆರಾಧನೆ ನಾವು ಒಂದು ರೀತಿಯಿಂದ ಮಾಡೋದಕ್ಕೆ ನಾವು ಬಯಸ್ತಾ ಇದ್ದೇವೆ. ಅದಕ್ಕೋಸ್ಕರ ಮುಂದಿನ ಒಂದು ಗುಡ್ ಫ್ರೈಡೆ ನಮಗೆ ಭಾನುವಾರನೇ ಒಳಗೆ ಜಾಗ ಸರಿ ಹೋಗಲ್ಲ. ಹೊರಗಡೆ ಈ ಒಂದು ಮುಂದಿರುವಂಥ ಗುಡ್ ಫ್ರೈಡೆ ನಾವು ಪೆಂಡಲ್ ಹಾಕಿ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಹೊರಗಡೆ ನಾವು ಪೆಂಡಲ್ ಹಾಕಿ ನಾವು ಮಾಡಬೇಕಂದ್ರೆ ನೀವೆಲ್ಲರೂ 10 ಗಂಟೆಗೆಲ್ಲ ಇರಬೇಕು. 12 ಗಂಟೆಗೆ ಬರ್ತೇನೆ 1 ಗಂಟೆಗೆ ಬರ್ತೇನೆ ಅಂದ್ರದ್ದು ಅಲ್ಲ. ಗುಡ್ ಫ್ರೈಡೆ ಅಂದರೆ 3 ಗಂಟೆಗೆಲ್ಲ ಮುಗಿದು ಹೋಗಬೇಕು. ಅದಕ್ಕಾಗಿ ನಾವು ನೋಡ್ತೇವೆ ಈ ಒಂದು ಗುಡ್ ಫ್ರೈಡೆ ದಿನದಲ್ಲಿ ಯೇಸು ಸ್ವಾಮಿ ಶಿಲ್ಬದ ಮೇಲೆ ಆಡಿದಂಥ 7 ಮಾತುಗಳು, ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ಒಂದು ಮಾತಿರ್ತದೆ, ಒಂದು ಹಾಡಿರ್ತದೆ, ಒಂದು ಪ್ರಾರ್ಥನೆ ಇರ್ತದೆ. ಗುಡ್ ಫ್ರೈಡೆ ದಿವಸ ನಿಮಗೆ ಯಾರಾದರೂ ಒಂದು ಹೊಸದಾಗಿ ನೀವಿರುವಂಥವರಾಗಿದ್ದರೆ ಈ ಒಂದು ದಿನದಲ್ಲಿ ಚೆನ್ನಾಗಿ ನಿಮಗೆ ಗುರುತಿರಲಿ. ಈ ಒಂದು ಗುಡ್ ಫ್ರೈಡೆ ದಿವಸ ಈ ರೀತಿಯಿಂದ ನಾವು ದೇವರ ಮಹಿಮೆಗಾಗಿ ಬಹಳ ಆಸಕ್ತಿಯಿಂದ ನಾವು ಆಚರಿಸುವಂಥ ರೀತಿಯಿಂದ ನಾವಿರ್ತೇವೆ. ಅದಕ್ಕೋಸ್ಕರ ಈ ಒಂದು ಗುಡ್ ಫ್ರೈಡೆ ದಿನದಲ್ಲಿ 7 ಮಾತಾಡುವಂಥವರು ಮತ್ತು ಒಳ್ಳೆ ಪ್ರಾರ್ಥನೆ ಮಾಡುವಂಥವರು ಮತ್ತು ಒಳ್ಳೆ ಹಾಡು ಹಾಡುವಂಥವರು, ನೀವು ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ ಸಿದ್ಧರಾಗ್ರಿ. ನಾವು ನಿಮಗೆ ಹೆಸರು ಕೊಡ್ತೇವೆ.
ಆ ಹೆಸರಿನ ಪ್ರಕಾರ ನೀವು ದೇವರ ಮಹಿಮೆಗಾಗಿ ನಿಂತುಕೊಳ್ಳ್ರಿ. ಆದರೆ ಗುಡ್ ಫ್ರೈಡೆ ದಿವಸ 12 ಗಂಟೆಗೆಲ್ಲ 7 ಮಾತುಗಳು ನಾವು ಪ್ರಾರಂಭ ಮಾಡಬೇಕು. 12 ಗಂಟೆಯಿಂದ 3 ಗಂಟೆವರೆಗೂ ಒಂದು ಹಾಡು, ಒಂದು ಪ್ರಾರ್ಥನೆ, ಒಂದು ಮಾತು, ಒಂದು ಹಾಡು, ಒಂದು ಪ್ರಾರ್ಥನೆ, ಒಂದು ಮಾತು. ಅಂದರೆ ಸಿಲುಬೆದ ಮೇಲೆ ಸ್ವಾಮಿ 7 ಮಾತಾಡಿದ್ದಾರೆ. ಸಾಯುವಾಗ, ಪ್ರಾಣ ಕೊಡುವಾಗ, ರಕ್ತ ಕೊಡುವಾಗ ಸಿಲುಬೆದ ಮೇಲೆ 7 ಮಾತಾಡಿದ್ದಾರೆ. ಆ 7 ಮಾತಿನಲ್ಲಿ ಒಂದೊಂದು ಅರ್ಥ ಇದೆ. ಈ 7 ಮಾತಿನ ವಿಷಯದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಮಾತು ಕೊಡ್ತೇವೆ 7 ಜನಗಳಿಗೆ. ಅದರ ಪ್ರಕಾರ ಯಾವಾಗಲೂ ನಡೆಯುವಂಥ ರೀತಿಯಿಂದ ಅದಕ್ಕೋಸ್ಕರ ಈ ಸರ್ತಿ ನಮ್ಮ 4 ಬ್ರ್ಯಾಂಚಿನವರು ಒಂದೇ ಕಡೆ ನಾವು ಸೇರಿ ನಾವು ಈ ರೀತಿಯಿಂದ ನಾವು ಆರಾಧನೆ ಮಾಡೋಕ್ಕೆ ನಾವಿರುವಂಥರಾಗಿದ್ದೇವೆ. ಅವತ್ತಿನ ದಿವಸ ನಿಮ್ಮಲ್ಲಿ ಪ್ರೇರೇಪಿಸಲ್ಪಡುವಂಥವ್ರು ಏನಿದ್ದರೂ ಕೂಡ ಫ್ರೂಟ್ ಅಂದರೆ ಹಣ್ಣು ತರಬಹುದು. ನೀವು ಅದಕ್ಕೆ ನಿಮಗೇನೇನು ಅನ್ನಿಸ್ತದೆ, ಜ್ಯೂಸಿಗಾಗಿ ಅಥವಾ ನಿಮಗೇನೇನು ಅನ್ನಿಸ್ತದೆ ದೇವರ ಮಹಿಮೆಗಾಗಿ ಉಪವಾಸದಲ್ಲಿರುವಂಥವರಿಗೆ ನೀವು ಅದನ್ನು ಹಿಡಿದುಕೊಂಡು ಬರಬಹುದು.